ಈಜುಗಾರನಿಗೆ ಕೂಡ ಕಷ್ಟ ಸಾಧ್ಯವಾದದ್ದು ಅಂಥದ್ದು ನಮ್ಮ 2-3 ಇದೆ ಕರಾವಳಿಯಲ್ಲಿ. ಒಂದು ಮರವಂತೆಗಿಂತಲೂ ಅದು ಉಗ್ರ. ಹಾಗಾಗಿ ಸಹಜವಾಗಿ ಯಾರು ಅಲ್ಲಿ ಸ್ನಾನ ಮಾಡುವುದಿಲ್ಲ, ಹೆದರ್ತಾರೆ. ಅಂಥ ಜಾಗದಲ್ಲಿ ಆಚಾರ್ಯರು ಹೋದರು. ಗ್ರಹಣ ಪ್ರಾರಂಭ ಆಯಿತು, ಸ್ನಾನ ಮಾಡಿದ್ರು. ಅಮಾವಾಸ್ಯ ದಿವಸ ಸೂರ್ಯಗ್ರಹಣ. ಅಲ್ಲೇ ಅದರ ತೀರದಲ್ಲಿ ಇರತಕ್ಕಂಥ ಒಂದು ಬಂಡೆ, ಸಮುದ್ರ ತೀರದ ಒಂದು ಬಂಡೆ ಮೇಲೆ ಕೂತು ಇನ್ನು ಮೋಕ್ಷ ಸ್ನಾನ ತನಕ ಅದು ಸುದೀರ್ಘವಾದ ಗ್ರಹಣ ಇರಬೇಕು. ಸುಮಾರು 3-4 ಗಂಟೆ ಮೋಕ್ಷ ಸ್ನಾನಕ್ಕೆ ಆ ಪುಣ್ಯಕಾಲ ಸುಮಾರು 3-4 ಗಂಟೆ ಇರಬೇಕು. 4 ಗಂಟೆ ಋಗ್ವೇದ ಪ್ರವಚನ ಶುರು ಮಾಡಿದ್ರು. ಇದೇ ಋಗ್ಭಾಷ್ಯಕ್ಕೆ ಮೂಲ. ಇದರಿಂದ ಋಗ್ಭಾಷ್ಯ ರಚನೆ ಆದದ್ದಕ್ಕೆ ಮೊದಲು ಋಗ್ವೇದ ಪ್ರವಚನ ಮಾಡಿದ್ದು ಇಲ್ಲಿ ಅವರು ಕಣ್ಣು ತೀರ್ಥದ ಸಮುದ್ರ ತೀರದಲ್ಲಿ ಪ್ರವಚನ. ಆಚಾರ್ಯರು ಬರುವಾಗಲೇ ಸ್ನಾನಕ್ಕೆ ಬರುವಾಗ ಸಮುದ್ರ ಉಗ್ರವಾಗಿ ಮೊರೆತದಿಂದ ಅಪ್ಪಳಿಸ್ತಾ ಇತ್ತ. ತೆರೆಗಳು, ಭಾರೀ ತೆರೆಗಳು. ಅದು ಈ ಹುಣ್ಣಿಮೆ ಅಮಾವಾಸ್ಯೆ ಸಮಯದಲ್ಲಿ ಅವುಗಳ ದಾರ್ಭಟ ಜಾಸ್ತಿ, ಯಾವಾಗಕ್ಕಿಂತಲೂ ಜಾಸ್ತಿ. ಭಾರೀ ತೆರೆಗಳು, ಉಗ್ರವಾದ ತೆರೆಗಳು ಅಪ್ಪಳಿಸ್ತಾ ಇದ್ದವಂತೆ. ಅದನ್ನ ನಾರಾಯಣ ಪಂಡಿತರು ಹೇಳ್ತಾರೆ, ಅವರಿಗೆ ಅನ್ನಿಸಿದ್ದು, ಯಾಕಂದ್ರೆ ಪ್ರಾಯ ಆ ಗ್ರಹಣ ಸ್ನಾನದಲ್ಲಿ ಅವರು ಭಾಗವಹಿಸಿದ್ರು. ಆ ವರದಿ ನೋಡುವಾಗ ಅವರ ಪ್ರತ್ಯಕ್ಷದರ್ಶಿ ವರದಿ ಅಂತ ಇದೆ. ನಾರಾಯಣ ಪಂಡಿತರು ಹೇಳ್ತಾರೆ, ಆಚಾರ್ಯರನ್ನು ದೂರದಲ್ಲಿ ಒಂದು ಜನ ನೋಡು ಇವರು ಹೊಸ ಆಚಾರ್ಯರು ಬಂದಿದ್ದಾರೆ, ಹಿಂದಿನದೆಲ್ಲ ತಪ್ಪಂತೆ ಅಂತ ಟೀಕೆ ಮಾಡಿಕೊಂಡು ಒಂದು ಗುಂಪು ಹೋಗ್ತಾ ಇತ್ತು. ನಾನೇ ಪಂಡಿತರು ವಸ್ತುನಿಷ್ಠ ಟೀಕೆ ಮಾಡೋರನ್ನು ಉಲ್ಲೇಖ ಮಾಡ್ತಾರೆ, ಅದು ಮುಚ್ಚಿಡುವುದಿಲ್ಲ ನೋಡಿ. ಈ ಕಡೆ ಟೀಕೆ ಮಾಡೋರು ಹೋಗ್ತಾ ಇದ್ದಾರೆ. ಆಗ ಆ ಸಮುದ್ರ ಅಪ್ಪಳಿಸ್ತಾ ಇತ್ತಂತೆ ತೆರೆಗಳನ್ನ. ಅಂದ್ರೆ ನಾರಾಯಣ ಪಂಡಿತರಿಗೆ ಕಾಣುತ್ತೆ, ಇಂಥ ಮಹಾಪುರುಷನನ್ನು ಹೊಗಳು ನಿಮ್ಮನ್ನು ಅಪ್ಪಳಿಸಿ ಬಿಡ್ತೇನೆ ಅಂತ ಹೇಳ್ತಿತ್ತೇನೋ ಸಮುದ್ರ ಅನ್ನುವಂತೆ ಕಂಡಿದ್ದಂತೆ ನಾರಾಯಣ ಪಂಡಿತರಿಗೆ. ಆಚಾರ್ಯನ ನಿಂದೆ ಮಾಡುವುದು ಸಮುದ್ರ ರಾಜನಿಗೂ ಸಹನೆ ಆಗಲಿಲ್ಲ. ಆಮೇಲೆ ಆಚಾರ್ಯ ಸಮುದ್ರ ತೀರಕ್ಕೆ ಬಂದರೆ ಆ ಅಪ್ಪಳಿಸಿದ ತೆರೆ ನೀರು ಮುಂದಕ್ಕೆ ಚಾಚಿ ಆಚಾರ್ಯ ಕಾಲನ್ನು ಹಿಡಿತಂತೆ. ಆಚಾರ್ಯರ ಪಾದಸ್ಪರ್ಶ ಮಾಡಿತು. ವರುಣ ತೆರೆಗಳ ಕೈಯಿಂದ ಆಚಾರ್ಯರ ಕಾಲು ಹಿಡಿದು ನಮಸ್ಕರಿಸಿದ. ಇದು ನಾರಾಯಣ ಪಂಡಿತರಿಗೆ ಕಾಣೋದು ಅಂತರಂಗದಲ್ಲಿ. ಆಮೇಲೆ ಆಚಾರ್ಯ ಪ್ರವಚನ ಕೂತರು. ಸಮುದ್ರ ಮತ್ತು ಸಮುದ್ರವೂ ಗಂಭೀರ, ಆಚಾರ್ಯರದ್ದು ಘನಗಂಭೀರವಾದಂತಹ ವ್ಯಕ್ತಿತ್ವ. ಎಲ್ಲ ಸಮುದ್ರದ ಹಾಗೆ ಇದ್ದಾರೆ, ಮತ್ತೊಂದು ಸಮುದ್ರದ ಹಾಗೆ ವಿದ್ಯಾ ಸಮುದ್ರ ಇವರು. ಆದರೆ ಒಂದು ವಿಷಯ, ಸಮುದ್ರದಲ್ಲಿ ಹೇಳ್ತಾರೆ ಎಲ್ಲ ಇದೆ, ಸಮುದ್ರದಲ್ಲಿಯೂ ಲಾವಣ್ಯ ಇದೆ, ಆಚಾರದಲ್ಲೂ ಲಾವಣ್ಯ ಇತ್ತು. ಲಾವಣ್ಯ ಅಂದ್ರೆ ಚೆಲುವು, ಪರ್ಸನಾಲಿಟಿ, ವ್ಯಕ್ತಿತ್ವ ಅತ್ಯಂತ ಮೋಹಕವಾದಂತಹ, ನೋಡಿದರೆ ಯಾರಾದರೂ ಕೈ ಮುಗಿದು ಭಯಭಕ್ತಿಯಿಂದ ಗೌರವ ಸಲ್ಲಿಸಬೇಕಾದಂತಹ ಸೌಂದರ್ಯ. ಸಮುದ್ರದಲ್ಲೂ ಲಾವಣ್ಯ ಇತ್ತು. ಲಾವಣ್ಯ ಅಂದ್ರೆ ಉಪ್ಪು. ಆಚಾರ್ಯರ ಲಾವಣ್ಯ ಜನಪ್ರಿಯ, ಸಮುದ್ರದ ಲಾವಣ್ಯ ಯಾರಿಗೂ ಬೇಡ ಅಷ್ಟೇ. ಅದು ಅಪ್ರಿಯವಾಗಿತ್ತು, ಇದು ಪ್ರಿಯವಾಗಿತ್ತು. ಹೀಗೆ ಮತ್ತೊಂದು ಸಮುದ್ರದಂತೆ ಆಚಾರ್ಯರು ಆ ತಡೆಯಲ್ಲಿ ಕೂತು ಋಗ್ವೇದದ ಐತರೇಯ ಸಂಹಿತಾವನ್ನ ಪ್ರವಚನ ಮಾಡಿದರು. ಐತರೇಯ ಸೂಕ್ತ ಅಂದ್ರೆ ಐತರೇಯ ಉಪನಿಷತ್ತಲ್ಲ, ಐತರೇಯ ಸಂಹಿತ ಅಂದ್ರೆ ಋಗ್ವೇದ, ಋಗ್ಸಂಹಿತಾದ ಸೂಕ್ತಗಳನ್ನ ಪ್ರವಚನ ಮಾಡಿದರು. ಪ್ರಾಯ ಆವತ್ತು ಸುಮಾರು ಸೂಕ್ತಗಳನ್ನ, ಒಂದು ಮಂತ್ರ ಅಲ್ಲ, ಸುಮಾರು ಸೂಕ್ತಗಳನ್ನ ಹಲವು ಗಂಟೆಗಳ ಕಾಲ ಆಚಾರ್ಯ ಪ್ರವಚನ ಮಾಡಿದ್ದರಿಂದಲೇ ಅನಂತರ ಶಿಷ್ಯರು ಪ್ರಾರ್ಥನೆ ಮಾಡಿ, ನೀವು ಅಲ್ಲಿ ನಮಗೆ ಪ್ರವಚನ ಮಾಡಿರತಕ್ಕಂತಹ ಮಂತ್ರಗಳನ್ನ ಒಂದು ಲಿಪಿಬದ್ಧವಾಗಿ ಗ್ರಂಥ ರಚನೆ ಮಾಡಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಶ್ಲೋಕ ರೂಪವಾಗಿ ಅವರು ಭಾಷ್ಯ ಬರೆದು ರಚನೆ ಮಾಡಿರಬೇಕು. ಅದನ್ನು ಶಿಷ್ಯರು ಬರೆದಿರಬೇಕು. ಇದು ಋಗ್ಭಾಷ್ಯ ಆಚಾರ್ಯರು ಬರೆದದ್ದಕ್ಕೆ ಒಂದು ಸುಳುವು ಸೂಚನೆ ಇರುವುದು ಮಧ್ಯದಲ್ಲಿ ಇರುವಂತೆ. ಇಡೀ ಋಗ್ಮಂತ್ರಗಳನ್ನ, ಸುಮಾರು ಸೂಕ್ತಗಳ ಮೇಲೆ ಸೂಕ್ತಗಳನ್ನ ನಿರಂತರ ಪ್ರವಚನ ಮಾಡ್ತಾ ಹೋದರಷ್ಟೇ ಆಚಾರ್ಯ. ಹೇಳ್ತಾರೆ ನಾರಾಯಣ ಪಂಡಿತರು, ಇದೆಲ್ಲ ಅವರಲ್ಲಿ ಇದ್ರು ಅನ್ನೋದಕ್ಕೆ ಸಾಕ್ಷಿ ಸಮುದ್ರದ ಮೊರೆತದ ಮುಂದೆ ಅಲ್ಲಿ ಏನು ಮಾತಾಡಿದ್ರು ಕೇಳಿಸೋಲ್ಲ. ನಿಮ್ಗೆ ಸಮುದ್ರ ತೀರದಲ್ಲಿ ನಿಂತರೆ ಮಾತಾಡಿದ್ರೆ ಕೇಳಿಸೋಲ್ಲ. ಅಂಥ ಮೊರೆತದಲ್ಲಿ ಕೂಡ ಸ್ಪಷ್ಟವಾಗಿ ಸಮುದ್ರದ ಮೊರೆತವನ್ನು ಮೀರಿ ಆಚಾರ್ಯ ಮಾತು ಏನು ಮೈಕ್ ಏನು ಬೇಡ, ಸ್ವಚ್ಛವಾಗಿ ಪ್ರತಿಯೊಬ್ಬರಿಗೂ ಕೇಳಿಸ್ತಿರ್ತದೆ. ಅಂಥ ತಾರಧ್ವನಿಯಲ್ಲಿ ಆಚಾರ್ಯ ಪ್ರವಚನ ಮಾಡಿದಂತೆ. ಆದರೆ ಕಿರಿಚಿದ ಹಾಗೆ ಅನಿಸ್ತಿರ್ಲಿಲ್ಲ. ಅದು ಸಮುದ್ರದ ಮಾತನ್ನು ಮೀರಿ ನನ್ನ ಮಾತು ಕೇಳಬೇಕು ಅಂತ ಏನೋ ಒಂದು ಕಿರಿಚಾಟ, ಅದು ಸಿಕ್ಕಾಬಟ್ಟೆ ಗಟ್ಟಿ ಹೇಳಿದ್ರೆ ಬೊಬ್ಬೆ ಹಾಕ್ತಾರೆ, ಯಾಕಪ್ಪ ಇವರು ಬೊಬ್ಬೆ ಹಾಕ್ತಾರೆ ಅಂತ ಗಾಬರಿ ಆಗುತ್ತೆ. ಹಾಗೆ ಕಿರಿಚಿದ ಹಾಗೆ ಅನಿಸಲಿಲ್ಲ, ಸಹಜವಾದ ಧ್ವನಿ. ಆದರೆ ಸಮುದ್ರದ ಮೊರೆತವನ್ನು ಮೀರಿ ಎಲ್ಲರಿಗೂ ಕೇಳಿಸುವ ಧ್ವನಿ. ಹೀಗೆ ಆಚಾರ್ಯ ಪ್ರವಚನ ಮಾಡಿದರು. ಈ ಧ್ವನಿ ಕೇಳಿ ಕೆಲವರೆಲ್ಲ ಆಚಾರ್ಯರನ್ನು ಹೊಸಬರು. ಈ ವಿಷಯ ನೋಡಿದರೆ ಬಹಳ ಹಿಂದೆ ಆದ ಘಟನೆ ಏನೋ ಅಂತ ಅನಿಸುತ್ತೆ. ಇನ್ನು ಆದ್ರೆ ಆ ಪ್ರದೇಶಕ್ಕೆ ಆಚಾರ್ಯರು ಅಪರಿಚಿತರ ಇದ್ದಾಗ ನಡೆಯುತ್ತೇನೆ ಅಂತ ಪ್ರಾರಂಭದ ಹಂತದಲ್ಲಿ ಕೆಲವರು ಹೊಸಬರು ಒಂದು ಏನ್ ಪ್ರವಚನ ಮಾಡ್ತಾರೆ, ಏನ್ ಕಥೆ ಅಂತ ಕುತೂಹಲ.
ನಿಜವಾಗಿ ಆಚಾರ ಮಹತ್ವ ಗೊತ್ತಿದ್ದವರು ಕೂತು ಕೇಳ್ತಾ ಇದ್ದಾರೆ. ಇನ್ನು ಕೆಲವರು ಯಾರಪ್ಪ ಏನೋ ಹೇಳ್ತಾ ಇದ್ದಾರೆ, ಏನ್ ಕೇಳ್ತಾರೆ ನೋಡೋಣ ಅಂತ ನಿಂತು ಕೇಳುವವರು. ಅವರು ಸ್ನಾನಕ್ಕೆ ಬಂದವರು, ಇನ್ನು ದೇವರ ದರ್ಶನಕ್ಕೆ ಬಂದು ಗಂಟೆ ಬಡಿಲಿಕ್ಕೆ ಬಂದವರು ಏನ್ ಹೇಳ್ತಾರೆ ನೋಡುವ ಅಂತ ನಿಂತು ಕೇಳ್ತಾರಲ್ಲ ಹಾಗೆ. ಅವರು ಗಂಟೆ ಬಡಿಲಿಕ್ಕೆ ಬಂದವರು ಏನೋ ಮಾತಾಡ್ತಾರೆ ನೋಡುವ ಅಂತ ನಿಂತು 2 ನಿಮಿಷ ನಿಂತು ಹೋಗ್ತಾರೆ. ಆಮೇಲೆ ಹಾಗೆ ಅವರು ಸಮುದ್ರ ಸ್ನಾನಕ್ಕೆ ಬಂದವರು ಏನೋ ಹೇಳ್ತಾರಲ್ಲ ಒಂಚೂರು ಕೇಳೋಣ ಅಂತ ನಿಂತು. ಹಾಗೆ ನಿಂತವರು ಅಲ್ಲೇ ಕೂತ್ರು. ಚೆನ್ನಾಗಿ ಹೇಳ್ತಾರೆ, ಬಹಳ ಅಪೂರ್ವ ವಿಷಯ. ಅವ್ರಿಗೆ ಅಲ್ಲ, ಅವ್ರಿಗೆ ಸುದ್ದಿ ಬಂದಿತ್ತು, ನೋಡಿರ್ಲಿಲ್ಲ. ಎಲ್ಲ ಇವರು ಒಂದಕ್ಕೊಂದುವರೆ ಎಲ್ಲ ಹೊಸ ಅರ್ಥ ಹೇಳ್ತಾರೆ, ಹಿಂದಿನದೆಲ್ಲ ತಪ್ಪು ಅಂತ ಹೇಳ್ತಾರೆ, ಈ ಆಚಾರ ಉಪಯೋಗ ಇಲ್ಲ ಅಂತ ಹೇಳುವುದನ್ನು ಕೇಳಿದ್ರು ಅವರು. ಮುಂದೆ ಕೇಳಿದ್ರು, ಇಂಥ ವೇದಕ್ಕೆ ಅಪೂರ್ವ ಅರ್ಥವನ್ನು ಹೇಳುವವರನ್ನೂ ನಿಂದಿಸುವವರಿದ್ದಾರಲ್ಲ ಅಂತ ಪಶ್ಚಾತ್ತಾಪಟ್ಟರಂತೆ. ಅವರ ಪ್ರವಚನವನ್ನು ಕೇಳಿದ ಜನ ಇಷ್ಟು ಸುಂದರವಾಗಿ ವೇದಕ್ಕೆ ಅಪೂರ್ವ ಅರ್ಥಗಳನ್ನು ಹೇಳ್ತಾರೆ, ಭಗವನ್ ಮಹಿಮೆಯನ್ನು ಹೇಳ್ತಾರೆ ವೇದಮಂತ್ರಗಳ ಮೂಲಕ, ಇಂಥವರನ್ನೂ ನಿಂದಿಸ್ತಾರಲ್ಲ, ಅವರನ್ನ ಅಂಥ ತೀರ್ಥ ಅಂಥ ಇಂಥ ಮಹಾನುಭಾವನನ್ನು ನಿಂದಿಸುವ ನಾಲಿಗೆಗೆ ಧಿಕ್ಕಾರ ಇರಲಿ ಅಂತ ಜನರೆಲ್ಲ ಸೇರಿ ಆಚಾರ್ಯ ಪ್ರವಚನವನ್ನು ಕೇಳಿ ಸಂತೋಷಪಟ್ಟರು. ಹೀಗೆ ಪ್ರವಚನ ನಡೆಯಿತು. ಪ್ರವಚನ ನಡೆದು ಮೇಲೆ ಮುಗಿಯಿತು. ಮೋಕ್ಷ ಕಾಲ ಬಂತು, ಗ್ರಹಣ ಮೋಕ್ಷ ಕಾಲ. ಮೋಕ್ಷ ಸ್ನಾನಕ್ಕೆ ಅಂತ ಆಚಾರ ಹೊರಟರು. ಆಚಾರ್ಯರ ಸ್ನಾನ ಮಾಡುವಾಗ ಆಚಾರ್ಯರ ಪಾದಧೂಳಿಯನ್ನ ನಮಸ್ಕಾರ ಮಾಡಿ ಪಾದಧೂಳಿಯನ್ನು ತಲೆಯಲ್ಲಿ ಇಟ್ಟುಕೊಂಡು ಸಮುದ್ರ ಸ್ನಾನ ಮಾಡಿ ಕೊಟ್ಟರು ಅಂತ ಅಂತ ಅವಕಾಶ ಎಲ್ಲಿ ಸಿಗುತ್ತೆ. ಕೆಲವರು ದೂರದಲ್ಲಿ ತಮಾಷೆ ಮಾಡ್ತಾ ಸ್ನಾನಕ್ಕೆ ಆಚಾರ್ಯರು ಸ್ನಾನ ಮಾಡುವ ಬೇಕು. ಆಚಾರ್ಯರು ಸ್ನಾನ ಮಾಡಲಿಕ್ಕೆ ನೀರಿಗೆ ಇಳಿದ್ರಂತೆ. ಅದು ನಾನು ಹೇಳಿದ್ನಲ್ಲ, ಸಮುದ್ರದ ಸ್ವಭಾವ ಅದು ಬಹಳ ಹೀಗೆ ಇಳ್ಕೊಂಡು ಇಳಿಜಾರಾಗೆ ಹೋಗುದು, ಸಪಾಟಿಲ್ಲ. ಒಂದು ಹೆಜ್ಜೆ ಮುಂದೆ ಹೋದ್ರೆ ಇಳಿಜಾರೆ. ನೀವು ಇಲ್ಲಿ ಕಾಲು ಮೊಣಗಟ್ಟಿನ ತನಕ ನೀರುಂಟು, ಇನ್ನೊಂದು ಹೆಜ್ಜೆ ಕುತ್ತಿಗೆ ತರ ಬರುತ್ತೆ ಅದು ಮುಂದಿನ ಹೆಜ್ಜೆ. ಅಷ್ಟು ಹೀಗೆ ಸ್ಟೀಪ್ ಅಂದ್ರೆ ತುಂಬಾ ಸ್ಟೀಪ್ ಆಗಿದೆ ಆ ಸಮುದ್ರ. ಅದನ್ನು ಆಚಾರ್ಯರು ಹೋಗಿ ಸಮುದ್ರ ಸ್ನಾನಕ್ಕೆ ಅಂತ ತಲೆ ಹೊಟ್ಟಿದ್ರಂತೆ ತೆರೆಗೆ. ಆ ತೆರೆಯಲ್ಲಿ ಆಚಾರ್ಯರು ಮುಳುಗಿ ಹೋದ್ರು. ಅಷ್ಟು ದೊಡ್ಡ ತೆರೆ. ಆಚಾರ್ಯರು ಕೂತಿದ್ರೆ ಆಚಾರ್ಯ ಮುಳುಗಿ ಹೋಯ್ತು. ತೆರೆ ಆಚಾರ್ಯರನ್ನು ಕೂಡ ಅಲುಗಾಡಿಸಿ ತೆರೆ ಹಿಂದಕ್ಕೆ ಸರಿತು. ಆಚಾರ್ಯರು ಸ್ನಾನ ಮಾಡಿದ್ರು. ಈ ದೂರದಲ್ಲಿ ನಿಂತವರು ನೋಡಿ ಜಗದ್ಗುರುಗಳು ನೀರಿನೊಳಗೆ ಮುಳುಗಿ ಹೋಗ್ತಾ ಇದ್ದಾರೆ, ಇದನ್ನು ಉಲ್ಲೇಖ ಮಾಡ್ತಾರೆ ನಾರಾಯಣ ಮಾಡ್ತಾರೆ. ಅಂದ್ರೆ ಎಷ್ಟು ಅವರು ಪ್ರತ್ಯಕ್ಷ ಒಂದು ಆ ಟೀಕೆ ಮಾಡುವವರ ಎಷ್ಟು ಅಲ್ಪತೆ ನೋಡಿ, ಜಗದ್ಗುರುಗಳು ನೀರಿನೊಳಗೆ ಮುಳುಗುತ್ತಾ ಇದ್ದಾರೆ ಅಂತ ತಮಾಷೆ ಮಾಡಿದ್ರಂತೆ ಅಲ್ಲಿ ಕೆಲವು ಆಚಾರ್ಯರನ್ನ. ಆಚಾರ್ಯರ ಅದಕ್ಕೆ ಪ್ರತಿಕ್ರಿಯೆ ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ಇಂಥ ಸಣ್ಣ ವಿಷಯಗಳಿಗೆಲ್ಲ ಪ್ರತಿಕ್ರಿಯೆ ಮಾಡುವುದು ಸಣ್ಣತನದ ಕೆಲಸ. ದೊಡ್ಡವರು ಅದನ್ನು ಇಗ್ನೋರ್ ಮಾಡ್ತಾರೆ. ಆಚಾರ್ಯ ಮಾತಾಡದೆ ಸ್ನಾನ ಮುಗಿಸಿ ಎದ್ದು ಬಂದರು. ಆದ್ರೆ ಆಚಾರ್ಯ ಕಂಡಿತು ಇವರು ಟೀಕೆ ಮಾಡಿದರು ಅಂತ. ಅವು ಎಲ್ಲ ಸ್ನಾನ ಕೇಳಿದವು. ಅವು ಸ್ನಾನ ಕೇಳಿದ್ರೆ ಇಲ್ಲಿ ಮುಳುಗಿದ್ರೆ ಅಲ್ಲಿ ಮೇಲೆ ಬಂದು, ಯಾಕಂದ್ರೆ ಹೋಗ್ಬಿದ್ದು ಸ್ನಾನ ಬಂದವು. ಅವು ಎದ್ದು ಬಿದ್ದು ಎಲ್ಲೆಲ್ಲೋ ಎದ್ದು ಬಿದ್ದು ಸ್ನಾನ ಅದು. ಆಚಾರ್ಯ ಕಂಡಿತು ಇವರು ಹೀಗೆ ಆದ್ರು, ಪಾಪ ಹೆಂಗಸರು ಮಕ್ಕಳು ಎಲ್ಲ ಬಂದಿದ್ದಾರಲ್ಲ, ಅವರಿಗೆ ಸಮುದ್ರ ಸ್ನಾನ ಕಷ್ಟ ಅಲ್ವಾ ಅಂತ ಆಚಾರ್ಯ ಆಮೇಲೂ ಕರುಣೆ ಟೀಕೆ ಮಾಡಿದ ಮೇಲೂ ಕೂಡ ಆಚಾರ್ಯರು ಹೀಗೆ ಒಂದು ಸರ್ತಿ ಸಮುದ್ರದ ಮೇಲೆ ಕಣ್ಣಾಡಿಸಿದರಂತೆ. ಮುಂಚನ್ ಸಂಚಲನ ಅಭೂತ್ ತಟಾಕ ದೇಶ್ಯ. ಅದು ಒಳ್ಳೆ ಕೆರೆ ಆಗ ಹೋಯ್ತು, ಕೆರೆ ನಿಂತು ಹೋಯ್ತು. ಎಲ್ಲರೂ ಕೆರೆಯಲ್ಲಿ ಸ್ನಾನ ಮಾಡುವಷ್ಟು ಆನಂದದಲ್ಲಿ ಸಮುದ್ರದಲ್ಲಿ ಹೆಂಗಸರು ಮಕ್ಕಳು ಮುದುಕರು ಸ್ನಾನ ಮಾಡಿದ್ರು. ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ಇಷ್ಟೆಲ್ಲ ಮಾಡಿದ್ರು ಮತ್ತು ಹೋಗುವಾಗ ಟೀಕೆ ಮಾಡುವುದನ್ನು ನಿಲ್ಲಿಸಿಲ್ಲ. ನೋಡಿದ್ರ ಇಂದ್ರಿಯ ಎಲ್ಲ ತೆಕ್ಕು ಎಲ್ಲ ಮಾಯವಾದ ಬಿಟ್ಟು ಖಂಡನೆ ಮಾಡಿ ಇವರದ್ದು ಮಾಯ ಉಂಟು. ಕಣ್ಗಟ್ಟು ನೋಡಿ ಸಮುದ್ರದ ದಾರಿಯಲ್ಲದಾಗ ಮಾಡುವುದು ಇದು ಕಣ್ಗಟ್ಟಲ್ಲ ಮತ್ತೆ ಅಂತದ್ದು ಅಂತ ಹೋಗುವಾಗ ಪುನಃ ಟೀಕೆ ಸಮ ಅವನ್ನ ಹೇಳಿದ್ರು. ಯಾಕೆಂದ್ರೆ ಅವ್ರ ಜೀವಯೋಗ್ಯತೆ ಅಷ್ಟು ಅಂತವರಿಗೆ ಏನು ಮಾಡಿದ್ರು ಒಳ್ಳೆ ಬುದ್ಧಿ ಬರುವ ಸಂಭವ ಇಲ್ಲ ಅಂತ ನಾರಾಯಣ ಪಂಡಿತ್ ಹೇಳ್ತಾರೆ. ಇದು ಒಂದು ಘಟನೆ. ಕಣ್ಣು ತೀರ್ಥನದದ್ದು ಸಮುದ್ರವನ್ನ ಕೆರೆ ನೀರಿನಂತೆ ಸ್ತಬ್ಧಗೊಳಿಸಿ ಎಲ್ಲರೂ ಗ್ರಹಣ ಸ್ನಾನ ಮಾಡಲಿಕ್ಕೆ ಸಾಧ್ಯವಾಗುವಂತೆ ಮಾಡಿದ ಮತ್ತು ಋಗ್ಭಾಷ್ಯ ಪ್ರವಚನಕ್ಕೆ ನಾಂದಿಯಾದಂಥ ಒಂದು ಘಟ್ಟ ಅದಾಯಿತು. ಅಲ್ಲಿಂದ ಮೇಲೆ ಮತ್ತೆ ಅದು ಅಲ್ಲಿಂದ ಇನ್ನೊಂದು ಘಟನೆ ಅವರು ಹೇಳ್ತಾರೆ. ಆಚಾರ್ಯರು ಸುಮಾರು ಮೂಡುಬಿದಿರೆ ಹತ್ರ, ಈಗ ನಾವು ಹೇಳುವುದು ಅದನ್ನ ಕಾಂತಾವರ ಅಂತ ಒಂದು ಊರಿದೆ, ಅಲ್ಲಿ ಕಾಂತೇಶ್ವರ ದೇವಸ್ಥಾನ ಅಂತಿದೆ. ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಪರಿವಾರ ಮಠ ಇದೆ. ಆ ಮಠ ಮತ್ತು ಆ ಗ್ರಾಮದ ಅನೇಕ ಭೂಭಾಗ ಮಂಗಳಾಷ್ಟಕ ಬರೆದ ರಾಜರಾಜೇಶ್ವರ ಯತಿಗಳಿಗೆ ಆ ಕಾಲದ ರಾಜರು ದತ್ತಿ ಕೊಟ್ಟದ್ದು. ಅದನ್ನ ಕಾಂತಾವರ ಗ್ರಾಮ ರಾಜರಾಜೇಶ್ವರ ಯತಿಗಳದ್ದು, ಪರಿವಾರ ಮಠದ್ದಲ್ಲ. ಯಾಕಂದ್ರೆ ರಾಜರಾಜೇಶ್ವರ ಯತಿಗಳು ಪರಿವಾರ ಮಠದ ಸ್ವಾಮಿಗಳೇ ಆಗಲಿಲ್ಲ,
ಪಟ್ಟ ಹಾಕೋದಕ್ಕೆ ಮುಂಚೆ ಆಶ್ರಮ ಮಾತ್ರ ಬಲಿಮಾನ ಮಠ ಸ್ವಾಮಿ ತಗೊಂಡದ್ದು. ಬಲಿಮಾನ ಮಠದ ಸ್ವಾಮಿಗಳೇ ಆಗಲಿಲ್ಲ ಅವರು. ಪಟ್ಟಾಭಿಷೇಕ ಆಗೋ ಮುಂಚೆ ಅವರು ವೃಂದಾವನಸ್ಥರಾದರು. ಆದರೆ ಅದು ಸಹಜವಾಗಿ ಅವರ ನಂತರ ಬಲಿಮಾನ ಮಠದ ಸ್ವಾಧೀನಕ್ಕೆ ಬಂತು. ಅಲ್ಲಿ ಶಿಲಾಶಾಸನ ಇದೆ. ಇದನ್ನ ಇಂಥ ಸಾಮಂತರಾಜ ಯಾರೋ ಒಬ್ಬ ರಾಜರಾಜೇಶ್ವರರಿಗೆ, ಬಲಿಮಾನ ಮಠಕ್ಕೆ ಅಂತಿಲ್ಲ, ಅಲ್ಲಿ ರಾಜರಾಜೇಶ್ವರರಿಗೆ ದತ್ತಿ ದಾನ ಕೊಟ್ಟಿದ್ದಾನೆ. ಈಗ ಆಚಂದ್ರಾರ್ಕವಾಗಿ ರಾಜರಾಜೇಶ್ವರರ ಆ ಪರಂಪರೆಗೆ ಸಲ್ಲಬೇಕು ಅಂತ, ಪರಂಪರೆ ಸಲ್ಲಬೇಕು ಅಂತ ಅನ್ನೋದನ್ನು ಪರವಾದ ಮಠಕ್ಕೆ ನ್ಯಾಯವಾಗಿ ಬಂತು. ಹೀಗೆ ಆ ಕಾಂತಾವರ ಅನ್ನೋದು ಒಂದು ಪ್ರಸಿದ್ಧವಾದಂತಹ ಊರು. ಆಗ ಅಲ್ಲಿ ಒಬ್ಬ ಅದು ಈಗ ನಿಮಗೆ ಅದರ ಸ್ಪಷ್ಟ ಚಿತ್ರ ಹೇಳಬೇಕು ಅಂದ್ರೆ, ಈಗ ನಮ್ಮ ಜಿಲ್ಲೆಯಲ್ಲಿ ಧರ್ಮಸ್ಥಳ ಹೇಗೆ ಜನಪ್ರಿಯವೋ ಹಾಗೆ ನ್ಯಾಯಪೀಠವಾಗಿ ಅಲ್ಲಿ ಹೋಗಿ ನ್ಯಾಯ ತೀರ್ಮಾನ ಮಾಡುವುದು, ಅಲ್ಲಿ ಆಣೆ ಧರ್ಮಸ್ಥಳದ ಆಣೆ ಹಾಕುವುದು ಅಂತೆಲ್ಲ ಉಂಟಲ್ಲ ಈಗ. ಹಾಗೆ ಹಳ್ಳಿಯ ಸಮಸ್ತ ಜನರಿಗೆ ನ್ಯಾಯಸ್ಥಾನವಾಗಿ ಬಹಳ ಜನಪ್ರಿಯವಾಗಿರ್ತಕ್ಕ ದೊಡ್ಡ ದೇವಸ್ಥಾನ ಕಾಂತಾವರ. ಧರ್ಮಸ್ಥಳ ಹೆಸರೇ ಇರಲಿಲ್ಲ, ಯಾಕಂದ್ರೆ ಆಚಾರ್ಯರು ಉಜಿರೆ ತನಕ ಅವರು ಧರ್ಮಸ್ಥಳದಲ್ಲಿ ಏನೂ ಇರಲಿಲ್ಲ ಅವಾಗ. ಅದು ವಾದರಾಜರ ಕಾಲದಿಂದ ಧರ್ಮಸ್ಥಳ ಹೆಸರಿಗೆ ಬಂದದ್ದು. ಆಚಾರ್ಯ ಕಾಲದಲ್ಲಿ ಈಗ ಧರ್ಮಸ್ಥಳ ಹೇಗೆ ಮೆರೆಯುತ್ತೆ ಅಷ್ಟು ಸಮೃದ್ಧವಾಗಿ ಮೆರೆದು ಊರಿನ ಜನರ ನ್ಯಾಯ ತೀರ್ಮಾನ ಮಾಡ್ತಾ ಇದ್ದ ಧರ್ಮಪೀಠವಾಗಿದ್ದದ್ದು. ಅಲ್ಲಿ ಈಗಲೂ ಆ ಧರ್ಮಪೀಠ ಎಲ್ಲ ಉಂಟು. ಅದು ಕಾಂತಾವರ ದೇವಸ್ಥಾನ. ಆ ಕಾಂತಾವರ ದೇವಸ್ಥಾನದಲ್ಲಿ ನಡೆದ ಘಟನೆ ಅಂತ ಸಾಮಾನ್ಯವಾಗಿ ನಮ್ಮ ಕಲ್ಪನೆ ಪ್ರಾಯ ಅಲ್ಲವೇನೋ ಅಂತ ನನಗನ್ನಿಸ್ತಾ ಇದೆ. ಅದು ಮುಂದೆ ನೋಡೋಣ. ಆ ಕಾಂತಾವರ ದೇವಸ್ಥಾನದ ಹತ್ರ ಅಲ್ಲಿ ಒಂದು ಹಿಂದೆ ಕಾಂತಾವರ ದೇವಸ್ಥಾನದಲ್ಲಿ ಒಂದು ಧ್ವಜಸ್ತಂಭ ಹಳತಾಗಿತ್ತಂತೆ. ಅದು ಹಳತಾಗಿ ಗೆದ್ದಲು ಹಿಡಿದು ಮುರಿದು ಬೀಳುವ ಸ್ಥಿತಿಯಲ್ಲಿತ್ತು. ಅದಕ್ಕೆ ಬೇರೆ ಧ್ವಜಸ್ತಂಭ ಇಡಬೇಕು ಅಂತ ಹೇಳುವಾಗ ಅಲ್ಲಿ ಒಬ್ಬರು ಗಂಡವಾಟ ಅಂತ ಹೇಳಿದ್ದಾರೆ. ಅದನ್ನು ಸಂಸ್ಕೃತದ ಯಾಕೆ ಹಾಗೆ ಕರೆದರೋ ಗೊತ್ತಿಲ್ಲ. ಅವರು ನಿಜವಾಗಿ ಕೊಡಿಂಬಾಡಿ ಅಂತ ಒಂದು ಊರಿದೆ, ಕೊಡಿಂಬಾಡಿ ಅಂತ. ಗಂಡ ಅಂದ್ರೆ ಕೋಡಿ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ಅದು ಗಡಿ ವದನ ಏಕದೇಶ, ಬರೇ ಏಕದೇಶ ಅನ್ನೋ ಅರ್ಥದಲ್ಲಿ ಬಳಸಿದ್ದಾರೆ ಇಲ್ಲಿ ಗಂಗ ಶಬ್ದವನ್ನ. ಒಂದು ಕೋಡಿ ಅಂತ, ಗಂಡ ಅಂದ್ರೆ ಒಂದು ಕೋಡಿ, ಕೋಡಿಯಲ್ಲಿರುವ ಪಾಡಿ, ಅದೇ ಗಂಡವಾಟ, ಪಾಡಿನ ಹಾಡಿ. ಅದೇ ಕೋಡಿಂಬಾಡಿ, ತುಳುವಿನಲ್ಲಿ ಕೋಡಿಯಲ್ಲಿರುವ ಹಾಡಿ ಕೋಡಿಂಬಾಡಿ ಅಂತ. ಅದು ಒಂದು ಊರು. ಆ ಊರಿನ ಮುಖಂಡ ಇವರು ಪಟೇಲರಿದ್ದ ಹಾಗೆ ಈ ಕೋಡಿಂಬಾಡಿ. ಅವರು ಯಾವಾಗ ಕೋಡಿಂಬಾಡಿ ಹೋಗಿ ಕೋಡಿಂಜಾಡಿ ಆಗಿದೆ. ಕೋಡಿಂಜಾಡಿ ಅಂತ ಕರೀತಿದ್ರಂತೆ ಅವರನ್ನು. ಅವರ ಅಣ್ಣ ತಮ್ಮ ಇಬ್ರು. ಅವು ಕೋಡಿಂಜಾಡಿ ಮನೆಯ ಈ ಒಳ್ಳೆ ಪ್ರಸಿದ್ಧರನ್ನು ಊರಿನ ಹೆಸರಿನಿಂದ ನಾವು ಕರೀತೇವೆ. ಹಾಗೆ ಅವರನ್ನು ಕೋಡಿಂಜಾಡಿ ಅವರು ಅಂತ ಕೋಡಿಂಜಾಡಿ ಅಂತ ಕರೀತಾರೆ. ಅವರ ಹೆಸರು ಹೇಳ್ತಿರ್ಲಿಲ್ಲ. ಅವರು ಇಬ್ರು ಭಾರಿ ರೆಸ್ಲರ್ಸ್, ಮಲ್ಲ ವಿದ್ಯೆಯಲ್ಲಿ ಪ್ರವೀಣರು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಕಾಡಿನಲ್ಲಿ ಆ ಕಾಂತೇಶ್ವರ ದೇವಸ್ಥಾನಕ್ಕೆ ಧ್ವಜಸ್ತಂಭಕ್ಕೆ ಅಂತ ಒಂದು ಮರ ಅಲ್ಲಿಂದ ಸಾಗಿಸ್ಬೇಕು. ಅದನ್ನು ಹಗ್ಗ ಹಾಕಿ 30 ಜನ ಕಾಡಿನಿಂದ ಎಳ್ಕೊಂಡು ಬರ್ತಿದ್ರಂತೆ. ಈ ಮನುಷ್ಯ ಯಾಕೆ ಅಷ್ಟೆಲ್ಲ ಒದ್ದಾಟ ಅಂತ ಹೇಳಿ ಆ ಇಡೀ 30 ಜನ ಹೇಳ್ಕೊಂಡು ಒಂದು ಧ್ವಜಸ್ತಂಭವನ್ನು ಒಬ್ಬರೇ ಹೇಳ್ಕೊಂಡು ಬಂದು ನನ್ನ ದೇವಸ್ಥಾನದ ಹತ್ರ ಇಟ್ಟ. ಅಂಥ ಮಲ್ಲಯುದ್ಧ ಪ್ರವೀಣ, ಮಹಾಬಲಿಷ್ಠ. ಆಮೇಲೆ ಅವರ ತೋಟದಲ್ಲಿ ತೆಂಗಿನ ತೋಟ ಇತ್ತಂತೆ. ತೆಂಗಿನಕಾಯಿ ಆದರೆ ಮರ ಹತ್ತಿ ಕೊಯ್ಯುವ ಕಾರ್ಯಕ್ರಮ ಇಲ್ಲ. ಒಂದು ಗದೆ ಇತ್ತಂತೆ. ಹೋಗೋದು ಆ ಮರಕ್ಕೆ ಗದೆಯಲ್ಲಿ ಒಂದು ಹೊಡೆದ್ರೆ ಎಲ್ಲ ಬಡಬಡ ಬೀಳ್ತಿತ್ತು ತೆಂಗಿನಕಾಯಿಗಳು. ಈ ತರದ ಒಂದು ಮಲ್ಲಯುದ್ಧ ಪ್ರವೀಣ, ಬಲಿಷ್ಠ. ಅವನು ಏನು ಅಂದ್ರೆ, ಎಲ್ಲ ಈ ಆಚಾರ್ಯರ ಸೊಕ್ಕು ನನ್ನ ಕೈಯಲ್ಲಿ ಸಿಕ್ಕಿದ್ರೆ ಮುಡಿತಿದ್ದೆ ನಾನು ಅಂತ ಹೇಳಿದಂತ ಒಂದ್ಸಲ. ಎಲ್ಲ ಇವ್ರದೆಲ್ಲ ಬರೇ ಬಾಯಿ ಬಲ ಅಲ್ವಾ, ನಮ್ದು ರಟ್ಟೆ ಬಲ, ನಮ್ಮ ಹತ್ರ ನಡೀಲಿಕ್ಕಿಲ್ಲ ಈ ಸ್ವಾಮಿಗಳಿದ್ದೆಲ್ಲ ಪರಾಕ್ರಮ ಅಂತ ಹೊರಗಿಂದ ಬಡಾಯಿ ಕೊಚ್ತಾ ಇದ್ದಾವ. ಕಡೆ ಎಲ್ಲ ಹೇಳಿದ್ರು, ಆಗಿಬಿಡ್ಲಿ ಒಂದ್ಸಲ ಸತ್ತು ಪರೀಕ್ಷೆ, ನೀವು ಬಾ ಅವ್ರ ಹತ್ರ ಬಾ ನೋಡುವ ಏನಾಗತ್ತೆ. ಭೇಟಿ ಬಂದ. ಆಯ್ತಾ, ಇದು ಎಲ್ಲಿ? ಇದು ಕಾಂತಾವರ ದೇವಸ್ಥಾನದಲ್ಲಿ ಧ್ವಜಸ್ತಂಭ ನಟ್ಟದ್ರಿಂದ ಕಾಂತಾವರ ದೇವಸ್ಥಾನ ನಡೆದದ್ದು ಅಂತ ನಾವು ಕಥೆ ಹೇಳೋದು. ಕಾಂತಾವರ ದೇವಸ್ಥಾನ ನಡೆದದ್ದು ಅಂತ ನಾನೇನು ಪಂಡಿತ ಹೇಳಲಿಲ್ಲ. ಅದು ಮತ್ತೆ ನೋಡಿದ್ರೆ ಈ ನರಸಿಂಹಗೆ ಅಂತ ಮುಂದೆ ಹೇಳ್ತಾರೆ. ನರಸಿಂಹ ದೇವಸ್ಥಾನ ಅದು ಈ ಶಿವಾಂತರ್ಗದ ನರಸಿಂಹ ಅಂತ ಈ ಎಲ್ಲವನ್ನು ನಮಗೆ ಬೇಕಾದಾಗ ಕೂಡಿಸ್ಕೊಂಡು ನಾವು ಕಥೆ ಹೇಳ್ತಾ ಹೋಗ್ಬಿಟ್ಟಿದ್ದೇವೆ. ಆದ್ರೆ ಅಲ್ಲಿ ಹತ್ತಿರ ಇನ್ನೊಂದು ಊರಿದೆ ನಾರಶ್ಯ ಅಂತ, ಅದಕ್ಕೆ ಹೆಸರೇ ನಾರಶ್ಯ ಅಂದ್ರೆ ನರಸಿಂಹ ಅಂತ. ಅಲ್ಲಿ ನರಸಿಂಹ ದೇವಸ್ಥಾನ ಇದೆ, ಅಲ್ಲೇ ನಡೆದದ್ದು ಅಂತ ಅನ್ನುವಂತಹ ಪಕ್ಷ ಹೆಚ್ಚು ಸಾಧುವಾಗಿ ಕಾಣುತ್ತೆ. ಆದ್ದರಿಂದ ನಾರಶಿಯ ದೇವಸ್ಥಾನದಲ್ಲಿ ನಡೆದ ಘಟನೆ ಇದು, ಕಾಂತಾವರದಲ್ಲಿ ಅಲ್ಲ. ಅದಕ್ಕೆ ನೋಡಿ ಈ ಸಮಸ್ಯೆಯನ್ನು ಗೋವಿಂದ ಪೈಗಳು ಮಧ್ವಾಚಾರ್ಯ ಜೀವಚರಿತ್ರೆ ಬಗ್ಗೆ ವಿಶ್ಲೇಷಣೆ ಮಾಡ್ತಾ, ಕಾಂತಾವರದಲ್ಲಿ ನಡೆದಿರ್ಲಿಕ್ಕಿಲ್ಲ, ಯಾಕಂದ್ರೆ ನರಸಿಂಹಗೆ ಅಂತ ಹೇಳಿದ್ದಾರೆ. ಅದರಿಂದ ಮಂಜೇಶ್ವರ ನರಸಿಂಹ ದೇವಸ್ಥಾನ ನಡೆದಿರಬೇಕು ಅಂತ ಬರೆದಿದ್ದಾರೆ ಗೋವಿಂದ ಪೈಗಳು. ಯಾಕಂದ್ರೆ ಅವರು ಮಂಜೇಶ್ವರ ಭಾಗದಿಂದ ಅಲ್ಲಿ ಒಂದು ನರಸಿಂಹ ದೇವಸ್ಥಾನ ಅಂತ ಇದಲ್ಲ. ಹೀಗೆ ಅನೇಕ ಮಂದಿ ಅನೇಕ ವಿಮರ್ಶೆ ಮಾಡ್ತಾ ಹೆಚ್ಚು ಸಂಗತವಾದದ್ದು ನಾರಶಿಯ ನರಸಿಂಹ ದೇವಸ್ಥಾನ. ನಾರಶಿಯ ಅನ್ನೋದೇ ನರಸಿಂಹ ಇದ್ದದ್ರಿಂದೇ ಬಂದದ್ದು. ಅದರಿಂದ ಅದಕ್ಕೆ ಹೆಸರು ನಾರಶಿಯ ಅಂತ. ನರಸಿಂಹ ದೇವಸ್ಥಾನ ಇವತ್ತಿಗೂ ನರಸಿಂಹ ದೇವಸ್ಥಾನ ಇದೆ ಅಲ್ಲಿ ನಾರಶಿಯದಲ್ಲಿ. ಅಲ್ಲೇ ಇರ್ಬೇಕು ಆಚಾರ್ಯ ತಂಗಿದ್ದು.
ಅಲ್ಲಿ ತಂಗಿದ್ದಾಗ ಇವನು ಜನರು ಕರ್ಕೊಂಡು ಬಂದರು. ನೀವು ಹೊರಗಿಂದ ಹೇಳ್ಕೊಂಡು ತಿರುಗುದಂಥದ್ದು ಒಮ್ಮೆ ಟೆಸ್ಟ್ ಆಗಿಬಿಡ್ಲಿ, ಆಚಾರ್ಯ ಸೋತರು ಅಂತ ಒಂದು ತೀರ್ಮಾನ ಆಗಬೇಕು, ಆಗಿಬಿಡ್ಲಿ ಅಂತ ಹೇಳ್ಕೊಂಡು ಅವ್ರನ್ನ ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ಅವರು ಬಂದು ನಮಸ್ಕಾರ ಅದೆಲ್ಲ ವಿನಯ ಗುರುಗಳಿಗೆ ಗುರುಭ್ಯೋ ನಮಃ ಅಂತ ನಮಸ್ಕಾರ ಎಲ್ಲ ಮಾಡಿದ್ರು. ಬಂದದ್ದು ಕುತ್ತಿಗೆ ಚಿಕ್ಕಲಿಕ್ಕೆ ಮಾಡುವುದು ನಮಸ್ಕಾರ ಆಯ್ತು. ಬಂದ್ರು ನಮಸ್ಕಾರ ಮಾಡಿದ್ರು. ಜನರು ಹೇಳಿದರಂತೆ ಇವರು ಮಹಾ ದೊಡ್ಡ ಜಟ್ಟಿಗಳು, ನಮ್ಮ ಕಾಲದಲ್ಲೇ ಮಹಾಪರಾಕ್ರಮಿಗಳು, ಅವ್ರು ಏನೋ ಒಂದು ತಮ್ಮ ಸೇವಾ ಮಾಡಬೇಕು ಅಂತ ಬಂದಿದ್ದಾರೆ, ಅವಕಾಶ ಮಾಡಿಕೊಡ್ಬೇಕು. ನೋಡಿ ಜನರದ್ದು ಇದು ಏನೋ ದುಡ್ತತನ, ಯಾರು ನೋಡುವ ತಮ್ಮ ಸೇವಾ ಮಾಡಬೇಕು ಅಂದ್ರೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಅದಕ್ಕೆ ಆಚಾರ್ಯರಿಗೆ ಗೊತ್ತಾಯ್ತು ಇದು. ಆಚಾರ್ಯರು ಒಂದು ಆಫರ್ ಮಾಡಿದ್ರು. ಅವರು ಅಣ್ಣ ತಮ್ಮ ಇಬ್ರು ಬಂದಿದ್ದಾರೆ. ಇದು ನಾನು ಹೇಳಿದ್ದು ಗದೆಯಿಂದ ತೆಂಗಿನ ಉಳಿಸೋ ತಮ್ಮ, ಅವನು ಇನ್ನೂ ಗಟ್ಟಿ, ಅಣ್ಣ ಸ್ವಲ್ಪ ವಯಸ್ಸಾದ ಇಬ್ರು ಜಟ್ಟಿಗಳು, ಇಬ್ರು ಒಟ್ಟಿಗೆ ಬಂದಿದ್ದಾರೆ. ಆಚಾರ್ಯ ಹೇಳಿದ್ರಂತೆ ಒಂದು ಕೆಲಸ ಮಾಡುವ, ನೀವು ಇಬ್ರಿಬ್ರು ಎರಡೆರಡು ಸರ್ತಿ ಟೆಸ್ಟ್ ಬೇಡಿ, ಇಬ್ರು ಒಟ್ಟಿಗೆ ಬನ್ನಿ ಎಂದು. ಸಮಯ ಉಳಿತಾಯ, ಆಚಾರ ಪ್ರತಿಯೊಂದಲ್ಲೂ ಸಮಯ ಉಳಿತಾಯ, ನೀವು ಇಬ್ರು ಒಟ್ಟಿಗೆ ಬನ್ನಿ. ಆಮೇಲೆ ಏನು ಮಾಡಬೇಕು ಅಂತ ಸುಮ್ಮನೆ ನಿಮ್ಮ ಹತ್ರ ಫೈಟಿಂಗ್ ಮಾಡ್ತಾ ಸಮಯ ಹಾಳು ಮಾಡೋದು ಬೇಡ. ನಾನು ವೇದ ಮಂತ್ರಗಳನ್ನು ಹೇಳ್ತೇನೆ ನೋಡಿ, ಅವಾಗಲೂ ದೇವ್ರ ನಾಮಸ್ಮರಣೆ ಆಗಬೇಕು, ಮಂತ್ರ ವೇದ ಮಂತ್ರಗಳನ್ನು ಹೇಳ್ತೇನೆ. ಒಂದು ಕ್ಷಣ ವ್ಯರ್ಥ ಆಗಬಾರದು. ಆಚಾರ್ಯ ಒಂದೊಂದು ಕ್ರಿಯೆಯಲ್ಲಿ ಅವರು ತೋರಿಸೋ ರೀತಿ ನೋಡಿ, ನಾನು ವೇದ ಮಂತ್ರಗಳನ್ನು ಹೇಳ್ತೇನೆ. ನೀವು ಇಬ್ಬರೊಟ್ಟಿಗೆ ನನ್ನ ಕುತ್ತಿಗೆ ಹಿಡೀರಿ, ಒತ್ತಿ ಹಿಡೀರಿ. ಅವರು ಉದ್ದೇಶ ಇದ್ದದ್ದು ಅದು ಆಚಾರ್ಯ ಓದಿದ್ರು ಅವರ ಮನಸ್ಸನ್ನ. ನೀವು ಕುತ್ತಿಗೆಯನ್ನ ಬಲವಾಗಿ ಒತ್ತಿ ಹಿಡೀರಿ. ಎಷ್ಟು ಒತ್ತಿ ಹಿಡಿಬೇಕು ಅಂತ, ನನಗೆ ಸ್ವರ ಕಟ್ಟಬೇಕು, ವೇದ ಮಂತ್ರ ಹೇಳಲಿಕ್ಕೆ ಆಗಬಾರದು. ಆಚಾರ್ಯನ ಬಿಟ್ಬಿಡಿ, ಕೊಲ್ಲಬೇಡಿ, ಪಾಪ ಬದುಕಿದ್ದಿ ಸನ್ಯಾಸಿ ಅಂತ ಅವರೇ ತಮಾಷೆ. ನೀವು ನನ್ನ ಸ್ವರ ಬಂದಾದ ಮೇಲೆ ನಿಲ್ಲಿಸಿಬಿಡಿ, ಹೇಳಲಿಕ್ಕೆ ಆಗುದಿಲ್ಲ, ಸ್ವರ ಕಟ್ಟಿದ್ದು ಕುತ್ತಿಗೆ ಕಟ್ಟುತ್ತೆ, ಅವ ನಿಲ್ಲಿಸಿಬಿಡಿ. ಅದನ್ನು ನೀವು ಗೆದ್ರಿ. ನಾನು ವೇದಮಂತ್ರ ಹೇಳ್ತಾ ಇರುವಷ್ಟು ಕಾಲವು ನನಗೇನೂ ಪರಿಣಾಮ ಆಗಲಿಲ್ಲ ಅಂತ ಅರ್ಥ. ನೀವು ಗೆಲ್ಲಿಲ್ಲ, ಅದು ನನ್ನ ಬಾಯಿ ಕಟ್ಟಿಸಬೇಕು ಅಂದ್ರೆ ನೀವು ಗೆದ್ರಿ ಅಂತ ಅರ್ಥ. ಅವರು ಇದೇ ನಾವು ತೆಂಗಿನ ಮರ ಅಲಗಿಸಿದವರು ಇವರು ಕುತ್ತಿಗೆ ಅಲಗಿಸುವುದು ದೊಡ್ಡ ಸಂಗತಿ ಆಯ್ತು ಅಂತ ಒಪ್ಪಿಕೊಂಡ್ರು. ಇಬ್ಬರೊಟ್ಟಿಗೆ ಜಲಪ್ರವೇಶ ಮಾಡಿದ್ರು, ಕುತ್ತಿಗೆಯನ್ನು ಒತ್ತಿ ಹೇಳಿದ್ರು. ಆಚಾರ್ಯರು ವೇದ ಮಂತ್ರ ಹೇಳಿ ಪ್ರಾರಂಭ ಮಾಡಿದರು. ಒಂದು ಮಂತ್ರದಿಂದ ಒಂದು ಸೂಕ್ತದಿಂದ ನೆಲ ಸೂಕ್ತ. ಅವರು ಸ್ವರ ಕಮ್ಮಿ ಅಂತಾನೆ ಇಲ್ಲ, ಗಂಭೀರವಾಗಿ ಆನಂದವಾಗಿ ನಗ್ತಾ ಹೇಳ್ತಾ ಇದ್ದಾರೆ ಆಚಾರ್ಯ. ಇವರಿಗೆ ನಿಮ್ಗೆ ಗೊತ್ತಿದೆ, ಯಾವುದಾದ್ರು ಒಂದನ್ನ ಅಗತ್ಯಕ್ಕಿಂತ ಹೆಚ್ಚು ಬಲವನ್ನ ಒತ್ತಡವನ್ನು ಹಾಕಿದರೆ ಆಮೇಲೆ ಕೈಗೆ ಗ್ರಿಪ್ ಬಲ ತಪ್ಪುತ್ತೆ, ನಡುಗಲಿಕ್ಕೆ ಪ್ರಾರಂಭ ಆಗತ್ತೆ, ಮೈಯೆಲ್ಲ ಬೆವರುತ್ತೆ, ಕೈ ನಡುಗಲಿಸುವಾಗ ಗ್ರಿಪ್ ಬರೋದಿಲ್ಲ. ಇವ್ರಿಗೆ ಒತ್ತಿ ಹಿಡ್ಕೊಂಡು ಕೈ ಬಲ ತಪ್ಪಿ ಕೈ ನಡುಗಲಿ ಶುರುವಾಯಿತು, ಮೈಯೆಲ್ಲ ಬೆವರಿತು. ಆಗಲೂ ಆಚಾರ್ಯರಿಗೆ ವಿನೋದ, ಆಯಾಸ ಆಯ್ತೇನಪ್ಪ, ಯಾರಪ್ಪ ಅಲ್ಲಿ ಹುಡುಗರು ಬರ್ರಿ ಒಂಚೂರು ಗಾಳಿ ಹಾಕ್ರಿ. ಗಾಳಿ ಹಾಕ್ರಿ ಪರಿಹಾಸ್ಯ ಅಂದ್ರೆ ಪರಿಹಾಸ್ಯ. ಆಚಾರ್ಯರಿಗೆ ಅಲ್ಲಿ ಹತ್ತಿರದಲ್ಲಿ ನೀವು ಛತ್ರ ಇತ್ತಂತೆ, ಛತ್ರ ಅಂದ್ರೆ ಛತ್ರ ಓಲೆ ಕೊಡೆ, ಅದನ್ನ ತೆಗೆದು ಗಾಳಿ ಹಾಕಿದ್ರಿ. ಛತ್ರ ಕ್ರಿಯಾಣೆ ರಹಿತವು ಛತ್ರ ತಂದು ಗಾಳಿ ಹಾಕಿದ್ರು. ಗಾಳಿ ಹಾಕಿ ಮತ್ತು ಹಿಡ್ಕೊಂಡ್ರು. ಏನು ಗ್ರಿಪ್ ಬರೋದಿಲ್ಲ, ಅದು ಗ್ರಿಪ್ ಬರುವುದಿಲ್ಲ. ಹೀಗೆ ಆಚಾರ್ಯ ಹೇಳ್ತಾನೆ ಇದ್ದಾರೆ. ಇವರು ಗ್ರಿಪ್ ತಪ್ಪಿ ಕೆಳಗೆ ಕುಸಿದು ಬಿದ್ದರಂತೆ. ಆಯ್ತಾ, ನಾನು ಹೇಳ್ತಾನೆ ಇದ್ದೇನೆ, ನೀವು ಬಿಟ್ಬಿಟ್ರಿ ಏನು ಅಂತ ಹೇಳಿ ಆಚಾರ್ಯವರು ಅವ್ರ ವಿರೋಧದಲ್ಲಿದ್ದಾರೆ. ಓಹೋ, ನಿಮಗೆಲ್ಲ ಒಂದು ಸಂಶಯ ಕಂಡಿರ್ಬೇಕು, ಏನೋ ಇದು ಒಳ್ಳೆ ಕಲ್ಗುಂಡಿನಾಗಿದ್ದಾನೆ, ವಜ್ರಕಾಯ ಇವನು, ಮಹಾ, ಅದರಿಂದ ಕುತ್ತಿಗೆ ಹಿಚ್ಚಿಕ್ಲಿಕ್ಕೆ ಆಗಲಿಲ್ಲ, ಭಾರಿ ಪರ್ವತಕಾಯ ವಜ್ರಕಾಯ ಅಂತ ತಿಳ್ಕೊಂಡಿರಿ. ಇಲ್ಲಪ್ಪ, ನಾವು ಎಷ್ಟು ಹಗುರ ಗೊತ್ತಾ, ನಾವೇನು ನೀವು ತಿಳ್ಕೊಂಡಷ್ಟು ಭಾರದ ವಸ್ತು ಅಲ್ಲ, ಬಹಳ ಹಗುರ ನಾವು ಅಂತ ಹೇಳಿರುತ್ತೆ ಆಚಾರ್ಯರು. ಹಾಗೆ ಹೇಳಿ ಒಬ್ಬ ಸಣ್ಣ ಹುಡುಗ, ಅವರ ಮಠದ ವಿದ್ಯಾರ್ಥಿ ಇರುವುದು, ಅಲ್ಲಿ ದೇವಸ್ಥಾನಕ್ಕೆ ಬಂದಾನೆ. ಅವ್ರು ಬಾ ಅಪ್ಪ ಅಂತ ಹೇಳಿ ನನ್ನನ್ನು ಹೊತ್ಕೊಂಡು ದೇವಸ್ಥಾನಕ್ಕೆ ಸುತ್ತ ಬರ್ತೀಯಾ ಅಂತೇಳಿ ಹೆಗಲಲ್ಲಿ ಕೂತರಂತೆ. ಆ ಹುಡುಗ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದ. ಅವನು ಹೆಗಲಲ್ಲಿ ಒಂದು ಕುತ್ತಿಗೆಯಲ್ಲಿ ಒಂದು ಹೂಮಾಲೆ ಹಾಕಿದಷ್ಟು ಹಗುರಾಗ್ಬಿಟ್ಟಿರುತ್ತೆ ಆಚಾರ್ಯ. ಹೀಗೆ ಗರಿಮಾ ಮತ್ತು ಲಘಿಮಾ ಎರಡನ್ನೂ ಏಕತ್ರ ತೋರಿಸಿ ಆ ಜಟ್ಟಿ ಕಂಗಾಲಾದ. ನನ್ನ ಅಪರಾಧ ಆಯ್ತು, ಕ್ಷಮಿಸಬೇಕು ಅಂತ. ಒಂದು ಐತಿಹ್ಯ ಹೇಳ್ತಾರೆ. ಆ ಕೋಡಿಂಬಾಡಿ ಅಥವಾ ಆಗ ಕೋಡಿಂಜಾಡಿ ಅಂತ ಏನು ಹೇಳ್ತಾರೆ, ಆ ಕೋಡಿಂಬಾಡಿ ಅಂತ ಊರಿನ ಮುಖಂಡ ಮನೆತನ, ಆ ಮನೆತನವೇ ನಿರ್ನಾಮ ಆಗೋಯ್ತು. ಈಗ ಆ ಪರಂಪರೆಯವರೇ ಇಲ್ಲ. ಅವ್ರ ಆಚಾರ್ಯರಿಗೆ ಆಚಾರ್ಯನ್ನು ಸೋಲಿಸಬೇಕು ಅಂತ ಛಲದಿಂದ ಒಂದು ರೀತಿಯ ದ್ವೇಷ, ಆ ಮನೆತನವೇ ನಿರ್ನಾಮ ಆಗಿ ಹೋಗಿದೆ. ಈಗ ಆ ಕೋಡಿಂಬಾಡಿ ಫ್ಯಾಮಿಲಿಯೇ ಇಲ್ಲ ಅಂತ ಹೇಳ್ತಾರೆ. ಅದು ವಿಚಾರ ಇರಬಹುದು. ಅದಾದ ಮೇಲೆ ಈ ಸುದ್ದಿ ತೌಳೋ ಮಂಡಲದಲ್ಲೆಲ್ಲ ಹತ್ತಿತ್ತು. ಏನ್ರಿ ಕುತ್ತಿಗೆ ಹೆಚ್ಚಿದ್ರೆ ಅವರು ಮಂತ್ರ ಹೇಳ್ತಾನೆ ಹೋದ್ರು. ಇವ್ರು ಏನು ಮಾಡಿ, ಇಬ್ಬರಿಬ್ಬರು ಅಣ್ಣ ತಮ್ಮ ಜಟ್ಟಿಗಳು, ಮಹಾಜಟ್ಟಿಗಳು, ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಅದನ್ನು ಕೇಳಿ ಮತ್ತೊಬ್ಬ ಇದ್ದಂತೆ ಮೂಡೆಂಬಾಡಿ, ಇವರು ಕೋಡಿಂಬಾಡಿ, ಅದೇ ಅವನು ಪೂರ್ವವಾಟ, ಅವನು ಅದು ಒಂದು ಊರು, ಅಂದ್ರೆ ಪೂರ್ವದಲ್ಲಿ ಹಾಡಿ ಇರತಕ್ಕಂಥ ಊರು ಮೂಡೆಂಬಾಡಿ. ಇದೆಲ್ಲ
ಎಟಿಮಲಾಜಿಕಲ್ ನೇಮ್ಸ್, ತುಳುವಿನಲ್ಲಿ ಹೀಗೆ ಅನ್ವರ್ಥವಾದ ಹೆಸರುಗಳು ಅಂತಿದ್ರು. ಮೂಡೆಂಬಾಡಿ ಅಂತ ಆ ಮನೆತನದವ, ಅಲ್ಲಿಯ ನಾಯಕ ಒಬ್ಬ ಮೂಡೆಂಬಾಡಿ ತಾಯ ಅಂತ. ಅವನ ಕಥೆ ಏನು ಅಂದ್ರೆ, ಒಂದು ಏಣಿ, ಅದು ಏಣಿಯಿಂದ ನಿಚ್ಚಣಿಕೆ ಅಂದ್ರೆ ಹೇಗೆ ಅಂದ್ರೆ, ಅದು ತೆಂಗಿನ ಮರದ ತುದಿಗೆ ತನಕ ಏಣಿ ಹತ್ತಿ ಹೋಗ್ಬೇಕು ಆ ತರ, ಅಥವಾ ಉಪ್ಪರಿಗೆ ಮನೆಯ ಮಾಡಿಗೆ ಇಡುವಂತಹ ಏಣಿ, ಅದು ಭಾರಿ ಏಣಿ. ಅದನ್ನು 50 ಜನ ಕಷ್ಟದಲ್ಲೇ ಹೊರತಿದ್ರಂತ ಆ ಏಣಿಯನ್ನು. ಅಂಥದ್ದು ಏಣಿ ಹತ್ತಿ ದೊಡ್ಡದೊಂದು ಯೋಚನೆ ಮಾಡಿ. ಇದನ್ನು ಎಂತ 50 ಜನ ಬಿಡಿಯೋದನ್ನಂತ ಇವನಿಗೆ ಒಬ್ಬನೇ ಹೊತ್ಕೊಂಡು ಬಂದಿದ್ದ ಮನೆ. ಇವನೇನಿದ ಅದು ಅವನೆಂತದ್ದು 30 ಜನ ಹೊರೋ ಧ್ವಜ ಮರ ಅಲ್ವಾ, ನಾನು 50 ಜನ ಅವರು ಏಣಿ ತಂದು ನನ್ನ ಹತ್ರ ಎಲ್ಲ ನಡೀಲಿಕ್ಕಿಲ್ಲ ಮಧ್ವಾಚಾರದ್ದು ಒಂದಯವ. ಇವ್ರು ಇನ್ನೂ ಅಹಂಕಾರ ಹೋಗೋದಿಲ್ಲ ನೋಡಿ. ಅವ್ರು 30 ಜನ ಹೇಳ್ತಂದದ್ದನ್ನು ಒಂದು ಕೊಡಿ ಮರ ತಂದ, ಅದೊಂದು ದೊಡ್ಡ ಸಂಗತಿ ಅಂತದ್ದು. ಅವನು ಕೊಡಿಮರ ತಂದದ್ದು ದೊಡ್ಡ ಸಂಗತಿ ಅಲ್ಲ, ನಾನು 50 ಜನ ಹೊತ್ತರ್ಲಿಕ್ಕೆ ಆಗತ್ತೆ ನಾನು ತಂದಿದ್ದೇನೆ, ನನ್ನ ಹತ್ರ ಎಲ್ಲ ನಿಮ್ಮ ಮಧ್ವಾಚಾರ ನಡೀಲಿಕ್ಕಿಲ್ಲ ಅಂತ ಇವನು ಬೇರೆ ಕತೆ. ತಮಾಷೆ ಏನು ಅಂದ್ರೆ, ಅವನು ಹೀಗೆ ಕುತೂಹಲದಿಂದ ಮಧ್ವಾಚಾರ್ಯನನ್ನು ನೋಡಿ, ವಿದ್ಯೆಯಲ್ಲಿ ಅಷ್ಟೇ ಅಲ್ಲ ದೇಹ ಬಲದಲ್ಲಿ ಆದರೂ ಸೋಲಿಸ್ಬೇಕು ಅಂತ. ವಿದ್ಯೆಯಲ್ಲಿ ಸೋಲಿಸ್ಲಿಕ್ಕೆ ಆಗೋಲ್ಲ, ಏನ್ ಹೇಳಿದ್ರು ಉತ್ತರ ಕೊಡ್ತಾರೆ. ಆದ್ರೆ ಏನಾದ್ರು ಮಾಡಿ ಅವನು ಒಂದ್ಸತಿ ಕೈಗಾಲು ಮುರಿದು ಬಿಡ್ಬೇಕು ನೋಡಿ, ಅಲ್ಲಿ ತನಕದ ಒಂದು ದ್ವೇಷ. ದೇಹ ಬಲದಿಂದ ಆದ್ರೂ ಆಚಾರ್ಯನ ಸೋಲಿಸಿಬಿಡ್ಬೇಕು ಅಂತ ಹಠ ತೊಟ್ಟು ಬಂದಿದ್ದಾನೆ. ಇವನು ಬಂದಿದ್ದಾನೆ ಒಂದು ಕಡೆ, ಇವನು ಯಾವ ದೇವಸ್ಥಾನದಲ್ಲಿ ಬಂದನೋ ಅಂತ ಆಚಾರ್ಯ ಉಳ್ಕೊಳ್ಳುವಲ್ಲಿ ಬಂದಿದ್ದಾನೆ. ಮೂಡೆಂಬಾಡಿ ಪೂರ್ವವಾಟ. ಇವನೊಬ್ಬನೇ ಬಂದಿದ್ದಾನೆ, ಅಣ್ಣ ತಮ್ಮ ಇಬ್ಬರು ಏನಿಲ್ಲ. ಆಚಾರ್ಯರು ಇದು ತಮಾಷೆ ಅಂದ್ರೆ ಇವನು ಹಾಗೆ ಹೇಳ್ಕೊಂಡು ಬಂದಾನೆ, ನನ್ನನ್ನು ನೋಡು ಅವರು ಪಂಥಾಹ್ವಾನ ಮಾಡ್ಲಿ, ಕುತ್ತಿಗೆ ಹಿಚ್ಚಲಿಕ್ಕೆ ಹೇಳಿ, ಕುತ್ತಿಗೆ ಹಿಚ್ಚುವುದು ಅಂದ್ರೆ ಏನು ಅಂತ ತೋರಿಸಿ ಬಿಡ್ತಿದ್ದೆ ನಾನು ಅಂತ ಪಟಾಕಿ ಕೊಚ್ಚಿ ಬಂದಿದ್ದಾನೆ. ಆಚಾರ್ಯಗೆ ಗೊತ್ತಾಯ್ತು, ಅವು ಹಿಂದಿನವರನ್ನ ಜನರ ರಿಕ್ವೆಸ್ಟ್ ಮಾಡಿಕೊಂಡದ್ದು, ತಮ್ಮ ಸೇವಾ ಮಾಡ್ಲಿಕ್ಕೆ ಬಂದಾರ ಒಂಚೂರು ಅವಕಾಶ ಕೊಡಬೇಕು ಅಂತ. ಏನು ಸೇವಾ? ಕುತ್ತಿಗೆ ಹಿಚ್ಚಿಕೋ ಸೇವೆ. ಆಯ್ತು ಆಯ್ತು. ಇವನು ಬಂದ ಅಲ್ವಾ, ಆಚಾರ್ಯ ಕರೆದರಂತೆ ಅವನನ್ನ, ಗುರು ವಿದೇಶ ಆತ ಅಂತ. ಓಹೋ, ನೀವು ಭಾರಿ ಜಟ್ಟಿಗಳಂತೆ ಕೇಳಿದ್ದೇವೆ, ಯಾಕಂದ್ರೆ ಅವನನ್ನು ಫೂಲ್ ಮಾಡ್ಬೇಕಾಗಿ, ನೀವು ಭಾರಿ ಜಟ್ಟಿಗಳಂತ ಕೇಳಿದ್ದೇವೆ, ಬಹಳ ಸಂತೋಷ ಆಯ್ತು. ನೀವು ಮೂಡೆಂಬಾಡಿಗಳ ಇವರು ಕೊಡಿಂಜಾಡಿ ಅಂತೆ ಅಲ್ಲ ಅಂತೆ, ಅವ್ರಿಗಿಂತ ಬಲಿಷ್ಠರಂತೆ ಕೇಳಿದ್ದೇವೆ ನಾವು. ಇವನು ಖುಷಿ ಆಯ್ತಾ, ಇವರು ನನ್ನ ಬಗ್ಗೆ ಕೇಳಿ ಹೆದರ್ಕೊಂಡಿದ್ದಾರೆ. ನೀವು ಕೋಡಿಂಜಾಡಿ ಸೋದರನಂತೆ ಅಲ್ಲ, ನೀವು ಇನ್ನೂ ಬಲಿಷ್ಠರು, ಮಹಾಬಲಿಷ್ಠರು, ಈ ಕರಾವಳಿ ತವಳುವ ಮಂಡಲದಲ್ಲೇ ಶ್ರೇಷ್ಠ ವೀರರು ಅಂತ ನಾವು ಕೇಳಿದ್ದೇವೆ ಅಂತ ಕರೆದರಂತೆ ಆಚಾರ್ಯ. ಭಾರಿ ಖುಷಿ ಆಯ್ತು ಆಚಾರ್ಯ ಕರೆದು. ಆಗ್ಲಿ, ಈಗ ನಿಮ್ಮ ಬಲ ನಾವು ಒಂಚೂರು ನೋಡ್ಬೇಕಲ್ಲ ಅಂದ್ರೆ ಆಚಾರ್ಯ. ಅವಕಾಶ ಆಚಾರ ಬೇಕು ಅಂತ ಅವನನ್ನು ಚಾಲೆಂಜ್ ಮಾಡಿದ್ದು, ನಾವು ನಿಮ್ಮ ಬಲ ಪ್ರದರ್ಶನ ನೋಡ್ಬೇಕಲ್ಲ. ಆಯ್ತು, ಅದು ಒಂದು ಕೆಲಸ ಮಾಡೋಣ, ಬೇರೆ ನಾವು ಕಾಳವೆ ಗಿಳಗ ಮಾಡೋದು ಬೇಡ, ನೀವು ಅದೇ ಮಾಡಿ. ಅವ್ರು ಇಬ್ರು ಮಾಡಿದ್ರೆ ನೀವು ಒಬ್ರು ಮಾಡಿ. ಕುತ್ತಿಗೆ ಹಿಚ್ಚಿಗೋ ಕಾರ್ಯಕ್ರಮವೇ, ನಾವು ಮಂತ್ರ ಹೇಳ್ತೇವೆ, ನೀವು ಕುತ್ತಿಗೆ ಹಿಚ್ಚಿಗಿ. ನಮ್ಮದು ಒಂದೇ ಕಾರ್ಯಕ್ರಮ, ಯಾವುದು ಮಂತ್ರ ಹೇಳೋದು, ನಿಮ್ದು ಒಂದೇ ಕಾರ್ಯಕ್ರಮ ಕುತ್ತಿಗೆ ಹಿಚ್ಚಿಗೋದು. ನಿಮ್ಮ ಯೋಗ್ಯತೆಯನ್ನು ನೀವು ಮಾಡಿ, ನಮ್ಮ ಯೋಗ್ಯತೆಯನ್ನು ನಾವು ಮಾಡ್ತೇವೆ ಅಂದ್ರೆ ಆಚಾರ. ಕುತ್ತಿಗೆ ಹಿಚ್ಚಿಗಿ, ನಾವು ಫೈಟ್ ಮಾಡೋಲ್ಲ ನಿಮ್ಮ ಹತ್ರ, ನಮಗೆ ಅದು ಅಗತ್ಯ ಇಲ್ಲ. ನಾವು ವೇದ ಮಂತ್ರ ಹೇಳ್ತಾ ಕೊಡ್ತೇವೆ, ನೀವು ಕುತ್ತಿಗೆ ಹಿಚ್ಚಿಕ್ರಿ. ನಾವು ವೇದ ಮಂತ್ರ ನಿಲ್ಲಬೇಕು ಬಾಯಲ್ಲಿ, ಸ್ವರ ಬಿದ್ದು ಹೋಗ್ಬೇಕು, ಅಲ್ಲಿ ತನಕ ಹಿಚ್ಚಿಕ ಮಾಡಿ. ಇವ್ರದ್ದು ಕಥೆ ಇದೆ. ನೀವು ಹಿಚ್ಕಿದ ಅವರು ಸ್ವರ ತಾರಕಕ್ಕೂ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ, ಆಚಾರ್ಯ ನಗ್ತಾನೇ ಇದ್ದಾರೆ, ನಗ್ತಾಮಂತ ಹೇಳ್ತಾ ಇದ್ದಾರೆ. ತಡೀಲಿಕ್ಕಾಗದೆ ಇವನು ಕುಸಿದು ಬಿದ್ದ. ಆಮೇಲೆ ಆಚಾರ್ಯರು ಅಲ್ಲಿಯೂ ಮಾಡಿದ್ರು, ಇಲ್ಲಿ ಮಾಡಿದ್ರು. ಓಹೋ, ನಿಮಗೆ ಕುತ್ತಿಗೆ ಏನೋ ಸ್ವಲ್ಪ ಕುತ್ತಿಗೆ ಗ್ರಿಪ್ ದೊಡ್ಡದು, ಕುತ್ತಿಗೆ ಹಿಡಿಲಿಕ್ಕೆ ಗ್ರಿಪ್ ಸಿಗಲಿಲ್ಲ ಏನೋ, ಬೇಡ ಅಷ್ಟೆಲ್ಲ ಕಷ್ಟ ಬೇಡ. ಅಲ್ಲಿಯೂ ಮಾಡಿದ್ರು ಅದನ್ನ. ನೀವು ಒಂದು ಕೆಲಸ ಮಾಡಿ, ಒಂದು ಬೆರಳು ಇಡ್ತೇನೆ ನೆಲದಲ್ಲಿ, ಆ ಬೆರಳನ್ನು ನೆಲದಿಂದ ಎಳೆದು ತಪ್ಪಿಸಿದ್ರೆ ಸರಿ, ಅಷ್ಟೇ, ಮಹಾ ಕಾರ್ಯಕ್ರಮ ಏನಿಲ್ಲ ಅಂತ ಬೆರಳು ಇಟ್ಟು ಕೂತರು. ಅವ್ರು ಇಬ್ಬರೊಟ್ಟಿಗೆ ಹೇಳಿದ್ದಾರೆ, ಆಗ್ಲಿಲ್ಲ. ನೀವು ಕೂಡ ನೋಡಿ, ಇದಾಗತ್ತ ಬೆರಳು ತೆಗಿಲಿಕ್ಕೆ ಆಗುತ್ತ ನೋಡಿ. ಎಂಥ ಸನ್ಯಾಸಿಗಳ ಬೆರಳಲ್ಲ, ಅಷ್ಟು ಗಟ್ಟಿ ಇರೋದು, ತೆಗೆದು ಹೇಳಿದೆ ಅವರು ಇಲ್ಲ. ಹೀಗಾಗಿ ಅದೇ ಟೆಸ್ಟ್ ಅನ್ನ ಇವನ ಹತ್ರವೂ ಮಾಡಿಸಿ, ಇವನಿಗೂ ಮಾಡ್ಲಿಕ್ಕಾಗದೆ ಮುಖವನ್ನು ಮಾಡಿಸಿ ಕಳಿಸಿಕೊಟ್ರು ಆಚಾರ್ಯ. ಅಂದ್ರೆ ಯಾರು ಯಾವ ವಿಧದ ಪಂಥಾಹ್ವಾನ ಮಾಡಿದ್ರು ಅದಕ್ಕೂ ಸಿದ್ಧ ಇವರು. ಅದು ಇದು ಅಂತಲ್ಲ, ಯಾವುದಕ್ಕಾದ್ರೂ ತಯಾರು. ಎಲ್ಲ ವಿಧದಿಂದಲೂ ಪೂರ್ಣತೆಯನ್ನು ವ್ಯಕ್ತಪಡಿಸ್ತಾ ಹೋದ್ರ. ಇಷ್ಟಾಗುವಾಗ ಅಲ್ಲಿ ಕೆಲವು ಚಿಲ್ಲರೆ ಜಟ್ಟಿಗಳೆಲ್ಲ ಇದ್ದರಂತೆ. ಶಿವಾಗ್ನಿ ಪೂರ್ವೈಹಿ ಅಂತ. ಆ ಶಿವಾಗ್ನಿ ಹೀತಿ ಕಸಿಜಿ ದ್ವಿಜಸ್ಯ ನಾಮ ಅಂತ ಬರೀತಾರೆ ವೇದಾಂಗ ತೀರ್ಥರು. ಯಾಕೆ ಹಾಗೆ ಬರೋದ್ರು ಗೊತ್ತಿಲ್ಲ. ಶಿವಾಗ್ನಿ ಅಂತ ಯಾರಿಗೂ ಹೆಸರಿಡೋಲ್ಲ. ಶಿವಾಗ್ನಿ ಅಂತ ಒಬ್ಬನ ಹೆಸರು ಅಂತ ಹೇಳ್ತಾರೆ, ಅದು ಹೆಸರಲ್ಲ. ಮತ್ತೆ ಅವು ಶಿವ ಬೇರೆ, ಅಗ್ನಿ ಬೇರೆ. ಶಿವತ್ತಾಯ, ಅಗ್ಗಿತ್ತಾಯ ಅಂತ ಇವತ್ತು ಮನೆತನದ ಹೆಸರು. ಶಿವ ಅಂದ್ರೆ ಶಿವತ್ತಾಯ, ಅಗ್ನಿ ಅಂದ್ರೆ ಅಗ್ಗಿತ್ತಾಯ. ಇದು ತುಳುನಾಡಿನಲ್ಲಿ ಪ್ರಸಿದ್ಧವಾದ್ದು. ಇದನ್ನ ಶಿವಾಗ್ನಿ ಅಂತ ಒಬ್ಬನ ಹೆಸರು ಅಂತ ಏನು ಹಿಂದಿನ ವ್ಯಾಖ್ಯಾನಕಾರ ಬರೆದಿದ್ದಾರೆ, ಅದು ಒಪ್ಪುವುದು ಸ್ವಲ್ಪ ಕಷ್ಟ. ಶಿವಾಗ್ನಿ ಅಂತ ಯಾವ ಊರಿನಲ್ಲಿ ಯಾರಿಗೂ ಸಾಮಾನ್ಯ ಹೆಸರಿಡೋದಿಲ್ಲ. ಅಥವಾ ಶಿವ ಅಗ್ನಿ ಅಂತ ಎರಡು ಹೆಸರು ಅಂತ ಆದ್ರೆ ಹೇಳಿದ್ರೆ ಬರವಾಗಿರಲಿಲ್ಲ. ಇಲ್ಲ, ಶಿವಾಗ್ನಿ ಕಸಚಿ ದ್ವಿಜಸ್ಯ ನಾಮ ಅಂತ ಬರೆದು ಬಿಟ್ಟಿದ್ದಾರೆ.
ಶಿವಪೂರ್ವೈಹಿ ಅಗ್ನಿಪೂರ್ವೈಹಿ. ಶಿವತ್ತಾಯ ಅಗ್ಗಿತ್ತಾಯ ಅಂತ ಪ್ರಸಿದ್ಧ ಮನೆತನ ಇಲ್ಲಿ ತವಳವದಲ್ಲಿ. ಅದರಿಂದ ಶಿವ ಅಂದ್ರೆ ಶಿವತ್ತಾಯ. ಹಿಂದೆ ಹಾಗೆಲ್ಲ ಕೋಡಿಂಬಾಡಿತ್ತಾಯ ಅಂತ, ಕೋಡಿಂಜಾಡಿತ್ತಾಯ, ಕೋಡಿಂಬಾಡಿತ್ತಾಯ, ಮೂಡೆಂಬಾಡಿತ್ತಾಯ, ಶಿವತ್ತಾಯ ಅಗ್ಗಿತ್ತಾಯ. ಅವರು ಚಿಲ್ಲರೆ ಜಟ್ಟಿಗಳೇ. ಅವರು ಆಚಾರ್ಯ ನಿಮ್ದು ಏನಾದ್ರು ಶಕ್ತಿ ಪ್ರದರ್ಶನ ಮಾಡುವುದು ಅಂತ ಕಾರ್ಯಕ್ರಮ ಅಂತ ಅವರು ಕೇಳಿದ್ರು. ಅವೆಲ್ಲ ಅಲ್ಲ, ಯಥಾಶಕ್ತಿ ನಮಗೆ ಕುತ್ತಿಗೆ ಗಿತ್ತಿಗೆ ಹೆಚ್ಚುವುದಾಗುದಿಲ್ಲ. ಹಾಗಾಗಿ ನೀವು ಕೆಲಸ ಮಾಡಿ, ನೀವೊಂದು ಕಂಠಿ ಹಿಡ್ಕೊಂಡು ಬನ್ನಿ, ಬರೆಯೋ ಕಂಠಿ. ಆ ಕಂಠಿಗೆ ನೀವು ಕುತ್ತಿಗೆ ಬೆರಳು ಎಲ್ಲ ಬೇಡ, ಇದು ಎಲ್ಲ ನಿಮ್ಗೆ ಆಗೋದಿಲ್ಲ ಅಂತ ಆಯ್ತಲ್ಲ. ನಿಮ್ಮ ಗುರುಗಳೇ ಸೋತರು, ನಿಮ್ಗೆಲ್ಲ ಪಾಠ ಹೇಳಿದವರು. ಆದ್ದರಿಂದ ನೀವೇನು ಮಾಡೋದು, ನೀವೊಂದು ಕಂಠಿ ಹಿಡ್ಕೊಂಡು ಬನ್ನಿ. ಕಂಠಿ ಬಂದು ಆ ಕಂಠಿಯನ್ನ ನನ್ನ ದೇಹದ ಯಾವುದಾದೊಂದು ರೋಮಕ್ಕೆ ಸುತ್ತಿ ಒಂದು ರೋಮ ಕೀಳಿ. ಅಷ್ಟು ಮಾಡಿದ್ರೆ ನೀವು ಎದ್ರಿ ಅಂತ ಹೇಳಿದಂತೆ ಆಚಾರ್ಯ ವಿಚಾರಣೆ ಮಾಡಿ. ಇದು ಬೇಡ, ನೀವು ಕುತ್ತಿಗೆ ಒಂದು ರೋಮ ನನ್ನ ದೇಹದಿಂದ ನೀವು ಕಂಠಿಯಲ್ಲಿ ಸುತ್ತಿ ಎಳೆದು ಕಿತ್ತು ತೆಗಿಬೇಕು ಅಂತ ಹೇಳಿದರು. ಒಂದು ಶಿವತ್ತಾಯರಿಗೆ ಪ್ರಾಯ ಇದನ್ನು ಹೇಳಿದ್ದು. ಶಿವತ್ತಾಯರು ಎಳೆದ್ರು ಬರಲಿಲ್ಲ, ಒಂದು ರೋಮವೂ ಕಿತ್ತು ತೆಗಿಲಿಕ್ಕಾಗಲಿಲ್ಲ. ಇಲ್ಲ, ನಿಮ್ಮ ಮಹಿಮೆ ತಿಳಿಯದೆ ನಾವು ತಪ್ಪು ಮಾಡಿದೆವು ಅಂತ ಕಾಲಿಗೆ ಎರಗಿದರಂತೆ. ಹಾಗೆ ಮತ್ತೊಬ್ಬರು ಅಗ್ಗಿತ್ತಾಯರು ಬಂದರು. ಓ, ನೀವು ಅಗ್ನಿಶರ್ಮರು, ಬರ್ರಿ, ನೀವೇನ್ ಮಾಡ್ತೀರಿ ಕೇಳಿದ್ರಂತೆ ಆಚಾರ್ಯರು. ಅದಕ್ಕೆ ನಾವು ಒಂದು ಸ್ವಲ್ಪ ರೆಸ್ಲಿಂಗ್ ಕಲ್ತಿದ್ದೇವೆ, ಗುರು ಸೇವೆ ಮಾಡಬೇಕು ಅಂತ. ಆಚಾರ್ಯ ಹೇಳಿದ್ರು, ಏನು ಗೊತ್ತಾ, ನೋಡಿ ನಿಮಗೊಂದು ಕೆಲಸ ಕೊಡ್ತೇನೆ ನಾನು. ಯಾಕಂದ್ರೆ ಅವರಾಗೆ ಮಾಡುವಂತಹದ್ದಲ್ಲ, ಇದು ಆಚಾರ್ಯರು ಮಾಡಿದ್ಬೇಕು ಅಂತ. ನಾವು ವೇದ ಮಂತ್ರ ಹೇಳ್ತಾ ದೇವರ ಸ್ಮರಣೆ ಮಾಡ್ತಾ ಕೂತಿರ್ತೇವೆ. ಅತ್ಯಂತ ಮೃದುವಾದ, ತುಂಬಾ ಆಘಾತಕರವಾದ ಭಾಗ ಯಾವುದು? ಮುಖದಲ್ಲಿ ಮೂಗು. ಮೂಗಿಗೆ ಗುದ್ದು ಬಿಟ್ಟರೆ ನೆತ್ತರ ಕಾರಿತಾ ಇದ್ದಾನೆ ಮನುಷ್ಯ. ನೀವು ರೆಸ್ಲಿಂಗ್ ಕಲಿತವ್ರು, ಮುಷ್ಟಿಯಲ್ಲಿ ಮೂಗಿಗೆ ಗುದ್ದಬೇಕು ನೋಡಿ. ಅವರೊಂದೊಂದು ಕೆಲಸಗಳು ನೋಡಿ, ಇವರಿಗೆ ರೆಸ್ಲಿಂಗ್ ನನ್ನ ಮೂಗಿಗೆ ಗುದ್ದಬೇಕು, ಗುದ್ದಿ ನನ್ನನ್ನು ಸೋಲಿಸ್ಬೇಕು. ಅದು ಗುತ್ತಿದಾಗ ಗುದ್ದಿ ಅಂದ್ರೆ ಆಚಾರ. ಅವ್ರಿಗೆ ಇವು ಸುಲಭ, ಯಾಕಂದ್ರೆ ಹಿಡಿಯೋದು ಗ್ರಿಪ್ ತಪ್ಪು ಹೇಳಲ್ಲ, ಗುತ್ತುತ್ತಾ ಹೋದ್ರೆ ಸರಿ ಗುದ್ದಿದ್ರೆ ಆಯ್ತು ಒಪ್ಪಿಕೊಂಡ್ರು ಅಗ್ಗಿತ್ತಾಯರು. ಆ ಆಚಾರ್ಯರು ಕೂತು ನಗತಾ ಕೂತರು ಸ್ಮರಣೆ ಮಾಡ್ತಾ. ಈ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ನಾನಾ ವಿಧವಾದ ಹಿಂಸೆಗಳನ್ನು ಕೊಡಿಸಿದ್ದಾನೆ. ಹಾಗೆ ಇದು ಯಾವ್ದ್ರಲ್ಲಿ ಏನೂ ಆಗ್ಲಿಲ್ಲ ಅವನಿಗೆ. ಅದರ ಇದು ಗುದ್ದಿದ್ದಾರೆ ಇವರು, ಗುದ್ದಿ ಇವರು ಕೈ ಸೋತಿತ್ತು ಹೊರತು ಆಚಾರ್ಯರ ಮುಖದ ಮಂದಹಾಸ ಮಾಸ್ಲೇ ಇಲ್ಲ. ಆಯ್ತೇನಪ್ಪ, ದಯಮಾಡಿಸಿ ಅಂತ. ಹೀಗೆ ಎಲ್ಲರೂ ಟೆಸ್ಟ್ ಮಾಡಿ ಯಾರನ್ನು ಏನೂ ಮಾಡ್ಲಿಕ್ಕೆ ಎಲ್ಲ ಕೈ ಚೆಲ್ಲಿ. ಆಚಾರ್ಯ ಹತ್ರ ನಮ್ದು ಸ್ಪರ್ಧೆ ಇಲ್ಲಪ್ಪ, ಇನ್ನು ಬೌದ್ಧಿಕವಾಗಿಯೂ ಇಲ್ಲ, ದೈಹಿಕವಾಗಿಯೂ ಇಲ್ಲ ಅಂತ ಆ ಥರ ಆಗೋಯ್ತು. ಹೀಗೆ ಆಚಾರ್ಯರು ಇದು ಎಲ್ಲ ತವಳುವ ಮಂಡಲದಲ್ಲೇ ಮಾಡಿರತಕ್ಕಂಥ ವಿಶೇಷ ಕೃತ್ಯಗಳು. ಅಲ್ಲಿಂದ ಕಡೆಗೆ ಒಂದು ದೇವಸ್ಥಾನಕ್ಕೆ ಹೋದಂತೆ ಆಚಾರ್ಯ. ಆ ದೇವಸ್ಥಾನ 5 ಲಿಂಗಗಳಿದೆ. 5 ಲಿಂಗಗಳನ್ನು ಪಂಚಲಿಂಗೇಶ್ವರ, ಅದು ಪಂಚಾತ್ಮ ಮುರಳಿ ಪಂಚಿತ. ಆಚಾರ್ಯರು ಹಿಂದೆ ತಾನು ಪಾಂಡವರಲ್ಲಿ ಒಬ್ಬ ಭೀಮಸೇನ ಆಗಿದ್ದಾಗ ಪಾಂಡವರಿಗೂ ವನವಾಸ ಮಾಡ್ತಾ ಬಂದು ಪ್ರತಿಷ್ಠೆ ಮಾಡಿದ, ಪಾಂಡವರು ಪ್ರತಿಷ್ಠೆ ಮಾಡಿದ ವಾಸುದೇವ ಸಂಕರ್ಷ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಪಂಚಲಿಂಗ, ವಿಷ್ಣುಲಿಂಗ, ಶಿವಲಿಂಗ ಅಲ್ಲ, ಅಂಥ ಒಂದು ಪಂಚಲಿಂಗವನ್ನು ಪ್ರತಿಷ್ಠೆ ಮಾಡಿದ್ರು. ದ್ರೌಪದಿಯೇ ಬಲಿಹರಣಕ್ಕೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳನ್ನು, ನೀರನ್ನು ತಂದು ಪಾಂಡವರು ಪ್ರತಿಷ್ಠೆ ಮಾಡಿದ ದೇವಾಲಯ. ಆ ದೇವಾಲಯ ಯಾವುದು ಅಂತ ಅನ್ನೋದ್ರಲ್ಲಿ ಈಗ ಇನ್ನೂ ತೀರ್ಮಾನ ಆಗಿಲ್ಲ. ಈಗ ಆ ದೇವಾಲಯವನ್ನ ಉಪ್ಪಿನಂಗಡಿ ಮತ್ತು ಸುಬ್ರಹ್ಮಣ್ಯ, ಅಲ್ಲಿ ಉಪ್ಪಿನಂಗಡಿಯಿಂದ ರಾಮಕುಂಜ, ಅದರ ಮಧ್ಯದಲ್ಲಿ ಒಂದು ಮುದ್ಯ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಅದನ್ನ ದೇವಸ್ಥಾನ ಇದೆ. ಅಲ್ಲಿಯೂ ಪಂಚಲಿಂಗೇಶ್ವರ ದೇವಸ್ಥಾನ, 5 ವಿಗ್ರಹ. ಆ ದೇವಸ್ಥಾನ ಅಂತ ಒಂದು ವರ್ಷ ಅದನ್ನ ನಮ್ಮೆಲ್ಲರೂ ಗುರುಸ್ಥಾನೀಯರಾದ ವಿದ್ಯಾಮಾನ್ಯರು ಅಲ್ಲಿಗೆ ಹೋಗಿದ್ರು, ನನ್ನನ್ನು ಕರ್ಕೊಂಡು ಹೋಗಿದ್ರು. ಆ ದೇವಸ್ಥಾನ ಬಹಳ ಜೀರ್ಣಾವಸ್ಥೆಯಲ್ಲಿತ್ತು. ಅದರ ಜೀರ್ಣೋದ್ಧಾರಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಪೂಜೆ ಇದೆಲ್ಲ ಚೆನ್ನಾಗಿ ನಡೆಯುವಂತೆ ಇದೆಲ್ಲ ಸಲಹೆ ಕೊಟ್ಟು ಅದನ್ನೆಲ್ಲ ಮಾಡಿ ಅಲ್ಲಿ ಒಂದು ಶಾಶ್ವತ ವ್ಯವಸ್ಥೆ ಮಾಡುವಂತಹ ಇದನ್ನು ಮಾಡಿದ್ರು. ಅದು ಅಂತ ಒಂದು ವರ್ಷ. ಇನ್ನು ಕೆಲವರು ಹೇಳ್ತಾರೆ ಅದು ಕೇವುಡ ದೇವಲ, ನಾರಾಯಣ ಪಂಡಿತ್ ಹೇಳ್ತಾರೆ ಆ ದೇವಸ್ಥಾನಕ್ಕೆ ಊರಿನ ಹೆಸರು ಕೇವುಡ ದೇವಲ ಅಂತ. ಇದು ತವಳವರು ಲೋಕಲ್ ಆಗಿ ಕರೀತಾ ಇದೆ ಕೇವುಡ ದೇವಲ ಅಂತ. ಅದನ್ನ ಇನ್ನು ಕೆಲವರು ಹೇಳ್ತಾರೆ ಇದು ಅಲ್ಲಿ ಅಲ್ಲ, ಮುದ್ಯದಲ್ಲಿ ಇರುವುದಲ್ಲ, ಬಾಳತೊಟ್ಟು ಅಂತ ಒಂದು ಊರಿದೆ, ಅದು ಈಗಲೂ ಇದೆ ಬಾಳತೊಟ್ಟು ಅಂತ. ಆ ಬಾಳತೊಟ್ಟು ಊರಿನಲ್ಲಿ ಒಂದು ದೇವಸ್ಥಾನ ಇತ್ತು, ಈಗ ಆ ದೇವಸ್ಥಾನ ಇಲ್ಲ. ಅದಕ್ಕೆ ಕೇರಳ ಬೈಲು ಅಂತ ಈಗ ಆ ಪ್ರದೇಶಕ್ಕೆ ಹೆಸರು. ಅದೇ ಕೇರುಡ ದೇವಲ.
ಕೇಳದ ಬಯಲಾಗಿದೆ. ಅದು ಕೇಳದೆ ಬಯಲು ಅನ್ನುವಂಥದ್ದೇ ಕೇವಲ ದೇವಳ ಇದ್ದದ್ದು. ಆ ದೇವಸ್ಥಾನ ಈಗ ನಾಶವಾಗಿದೆ, ಅದು ಈಗ ಇಲ್ಲ, ಅದರ ಪಾಯದ ಅಡಿ ಮಾತ್ರ ಕಾಣುತ್ತೆ ಅಂತ ಕೆಲವರು ಹೇಳ್ತಾರೆ. ಇದರ ಬಗ್ಗೆ ನಾವು ಇನ್ನಷ್ಟು ಸಂಶೋಧನೆ ಮಾಡಬೇಕಷ್ಟೆ. ಅದನ್ನ ಖಚಿತಪಡಿಸುವಂತಹ ಕೆಲಸ ನಮ್ಮ ಮುಂದಿದೆ. ನಾವು ಅದನ್ನ ತೀರ್ಮಾನ ಮಾಡಬೇಕು ಎಲ್ಲ ಸೇರಿ. ಅಂತೂ 2 ಪ್ರದೇಶಗಳು ಆಚಾರ್ಯರು ಹೋದ ಜಾಗ. ಎಲ್ಲೇ ಇರಲಿ ಒಂದು 5 ಲಿಂಗಗಳಿರತಕ್ಕಂಥ ದೇವಸ್ಥಾನ. ಏನಾಗಿದೆ, ಆಚಾರ್ಯ ಹೋಗುವಾಗ ನಿಮ್ಮ ದೇವಸ್ಥಾನ ಪೂಜೆ ನಿಂತು ಹೋಗಿದೆ. ಜಗಳ, ಆ ಪೂಜೆಯವರಿಗೆ, ಊರಿನವರಿಗೆ ಮತ್ತು ರಾಜನಿಗೆ ಏನೋ ವಿವಾದದಲ್ಲಿ ದೇವಸ್ಥಾನ ಪೂಜೆ ನಿಂತು ಹೋಗಿದೆ. ಆಚಾರ್ಯ ಅಂದ್ರೆ ನಾವು ಪೂರ್ವ ಅವತಾರದಲ್ಲಿ ಪ್ರತಿಷ್ಠೆ ಮಾಡಿದ್ದು ಪೂಜೆ ನಿಂತು ಹೋಯ್ತಲ್ಲ ಅಂತ ಆ ಊರಿನ ಮುಖಂಡರ ನಾಯಕರನ್ನ, ರಾಜನನ್ನೆಲ್ಲ ಕರೆದು ಬೆಳಿಗ್ಗೆ ಹೋದವರು ಮಧ್ಯಾಹ್ನದೊಳಗೆ ಪೂರ್ಣ ಪೂಜಾ ವ್ಯವಸ್ಥೆ ಮಾಡಿಸ್ತಾರೆ. ಮಧ್ಯಾಹ್ನದೊಳಗೆ ಸಮಗ್ರ ಪೂಜಾ ವ್ಯವಸ್ಥೆ ಏರ್ಪಡಿಸಿ ಅದು ಪೂಜಾ ಎಲ್ಲ ವ್ಯವಸ್ಥೆ ನಡೆಯುವಂತೆ ಮಾಡಿ ಆಚಾರ್ಯ ಮುಂದೆ ಕೊಟ್ಟರು. ಅಲ್ಲಿ ನನಗೆ ಮುದ್ದೆ ಅಂತ ಹೇಳುವಂತಹದ್ದು ಹೌದಾದ್ರೆ ಇದು ಅನುಕೂಲ. ಅಲ್ಲಿಂದ ಆಚಾರ್ಯರು ಮುಂದೆ ಯರ್ಕಿ ಮಠಕ್ಕೆ ಹೋದರು. ಅದು ಅಲ್ಲಿನ ಹತ್ರ ಆಗುತ್ತೆ, ಅಲ್ಲಿ ಪಕ್ಕದಲ್ಲಿ. ಇದು ಮುದ್ಯ ಮತ್ತು ಸುಬ್ರಹ್ಮಣ್ಯದ ಮಧ್ಯದಲ್ಲಿ ಯರ್ಕಿ ಮಠ ಇದೆ. ಯರ್ಕಿ ಮಠಕ್ಕೆ ಅಲ್ಲಿಂದ ಆಚಾರ್ಯ ಹೋದದ್ದು ಯರ್ಕಿ ಮಠ. ಅದೇ ಇಡೆತುದೆ ಅಂತ ಆಚಾರ್ಯರು ಸರಿದಂತರ ಅಂತ ಹೇಳ್ತಾರೆ. ಅದು ಅಲ್ಲಿ ಹತ್ತಿರ, ಬಹಳ ಹತ್ತಿರ. ಅಲ್ಲಿಂದ ಇದಕ್ಕೆ ಇಡೆತುದೆ ಅಂತ ಹೆಸರು. ಆಗ ಈಗ ಅದಕ್ಕೆ ಯರ್ಕಿ ಅಂತ ಹೇಳ್ತಾರೆ. ಆಚಾರ್ಯ ಹೋಗಿ ನೆಲೆಸಿದ್ರಿಂದ ಆ ಮನೆಗೆ ಯರ್ಕಿ ಮಠ ಅಂತ ಹೆಸರು. ಆಚಾರ್ಯರ ಕಾಲದಲ್ಲಿ ಅಲ್ಲಿ ಇದ್ದಂತಹ ಉಪಾಧ್ಯಾಯ ಮಂತ್ರದವರೇ ಈಗಲೂ ಯರ್ಕಿ ಉಪಾಧ್ಯಾಯರು ಅಂತ ಆ ಮನೆಯಲ್ಲಿ ಇದ್ದಾರೆ. ಆಚಾರ್ಯ ಆ ಮನೆಗೆ ಹೋದ್ರು ಮಧ್ಯಾಹ್ನ ಪೂಜೆಗೆ. ಆಚಾರ್ಯರು ಆ ಮನೆಗೆ ಹೋಗಿ ಅಲ್ಲಿ ಯರ್ಕಿ ಅಥವಾ ಇಡೆತುದೆ ಅನ್ನುವಂಥ ರಾಮಕುಂಜ, ಪೇಜಾವರ ಸ್ವಾಮಿಗಳ ಜನನ, ಅವರು ಹುಟ್ಟಿದ ಊರು ರಾಮಕುಂಜದ ಹತ್ತಿರ ಯರ್ಕಿ. ಸರಿ, ರಾಮಕುಂಜದಲ್ಲಿ ಒಬ್ಬ ರಾಜ ಇದ್ದ, ಅದು ಒಂದು ರಾಜಧಾನಿ ಆಗಿತ್ತು. ಅದರ ಪಕ್ಕದ ಊರು. ಅಲ್ಲಿ ಆಚಾರ್ಯ ಹೋಗಿ ತಂಗಿದ ಕೂಡಲೇ ಮನೆಯವರೆಲ್ಲ ತಲೆ ಬಿಸಿ ಮಾಡಿಕೊಂಡ್ರಂತೆ. ಎಲ್ಲ ತಲೆ ಬಿಸಿ ಮಾಡಿಕೊಂಡು ಓಡಾಡ್ತಾರೆ. ಆಚಾರ್ಯ ಹತ್ರ ಬಂದು ಎಂಥದ್ದು ಹೇಳುವುದಿಲ್ಲ. ಆಚಾರ್ಯ ಕೇಳಿದಂತೆ ಏನು ಸಂಗತಿ, ಏನೋ ಬಹಳ ಚಿಂತೆ